का परिचय देना पड़ेगा। ಪದೇ ಪದೇ ತಂದೆ ಪರಿಚಯ ಕೊಡಬೇಕಾಗುತ್ತೆ. जो आते रहेंगे उनको बाबा का परिचय देना पड़ेगा। बार बार क्यों? ಯಾರು ಬರ್ತಾ ಇರ್ತಾರೆ ಅವರಿಗೆಲ್ಲ ತಂದೆ ಪರಿಚಯ ಕೊಡ್ತಾ ಇರಬೇಕು. ಪದೇ ಪದೇ ಯಾಕೆ? अरे एक बार आ गए, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಒಂದ್ಸತಿ ಬಂದ್ಬಿಡ್ತಾರೆ, परिचय मिल गया, बुद्धि में बैठ गया, ಪರಿಚಯ ಸಿಕ್ಬಿಡ್ತು, ಬುದ್ಧಿಯಲ್ಲಿ ಕುತ್ಕೊಂಡ್ಬಿಡ್ತು, तो फिर उनको बार बार परिचय क्यों देना पड़ेगा? ಮತ್ತೆ ಅವರಿಗೆ ಪದೇ ಪದೇ ಪರಿಚಯ ಯಾಕೆ ಕೊಡಬೇಕಾಗುತ್ತೆ? नहीं आया तो ಅರ್ಥ ಆಗ್ಲಿಲ್ವಾ? जब प्रत्यक्षता होगी चैतन्य चित्रों की, ಯಾವಾಗ ಪ್ರತ್ಯಕ್ಷತೆ ಆಗುತ್ತೆ ಚೈತನ್ಯ ಚಿತ್ರಗಳದ್ದು, उस समय महाभारी महाभारत युद्ध का नजारा होगा ಆ ಸಮಯದಲ್ಲಿ ಮಹಾಭಾರಿ ಮಹಾಭಾರತ ಯುದ್ಧದ ದೃಶ್ಯ ಆಗಿರುತ್ತಾ कि शांति का नजारा होगा? ಅಥವಾ ಶಾಂತಿಯ ದೃಶ್ಯ ಆಗಿರುತ್ತಾ? हैं? महाभारी महाभारत युद्ध का नजारा होगा। ಏನಾಗಿರುತ್ತೆ ಕೇಳ್ತಾ ಇದ್ದಾರೆ ಬಾಬಾ. ಮಹಾಭಾರಿ ಮಹಾಭಾರತ ಯುದ್ಧದ ದೃಶ್ಯ ಆಗಿರುತ್ತೆ. उस युद्ध के बीच में बाहर वाले उनका माथा खराब करते रहेंगे ಆ ಯುದ್ಧದ ಮಧ್ಯದಲ್ಲಿ ಹೊರಗಡೆ ಪ್ರಪಂಚದವರು ಅವ್ರ ಬುದ್ಧಿಯನ್ನ ಕೆಡಿಸ್ತಾ ಇರ್ತಾರೆ. और वो अंदर म्यूजियम में आवेंगे ಮತ್ತೆ ಅವ್ರ ಒಳಗಡೆ ಮ್ಯೂಸಿಯಂನಲ್ಲಿ ಬರ್ತಾರೆ, उनका माथा घुमा देंगे। ಅವಾಗ ಅವ್ರ ಜನಗಳು ಅವ್ರ ಬುದ್ಧಿಯನ್ನ ತಿರುಗಿಸ್ಬಿಡ್ತಾರೆ. तो बार बार वो बाहर जाएंगे, बार बार अंदर आएंगे, ಮತ್ತೆ ಅವ್ರು ಪದೇ ಪದೇ ಹೊರಗಡೆ ಹೋಗ್ತಾರೆ, ಪದೇ ಪದೇ ಒಳಗಡೆ ಬರ್ತಾರೆ. तो बार बार तुमको समझाना पड़े, ಅವಾಗ ಪದೇ ಪದೇ ನಿಮ್ಗೆ ತಿಳಿಸ್ಬೇಕಾಗುತ್ತೆ, परिचय देना पड़ेगा। ಪರಿಚಯವನ್ನ ಕೊಡ್ಬೇಕಾಗುತ್ತೆ. क्या तुमको अरे इनको इतनी बार समझाते हैं, ಯಾರಾದ್ರೂ ಹೇಳ್ತಾರೆ, ಅರೆ ನಾವಂತೂ ಇಷ್ಟೊಂದ್ ಸತಿ ತಿಳಿಸ್ತೀವಿ, इनकी बुद्धि बैठता ही नहीं, मरने दो। ಇವ್ರ ಬುದ್ಧಿಯಲ್ಲಂತೂ ಕುತ್ಕೊಳ್ಳೋದೇ ಇಲ್ಲ, ಹೋಗ್ಲಿ ಬಿಡಿ ಸಾಯ್ಲಿ ಬಿಡ್ಲಿ ಅಂತ. नहीं, ये कल्याण की भावना नहीं हुई, शुभ भावना नहीं हुई, ಆ ಥರ ಅಲ್ಲ, भावना नहीं हुई ಇದು ಕಲ್ಯಾಣದ ಭಾವನೆ ಆಗ್ಲಿಲ್ಲ, ಶುಭ ಭಾವನೆ ಶುಭ ಕಾಮನೆ ಆಗ್ಲಿಲ್ಲ. कि थोड़ा सा समझा दिया, ಅಂದ್ರೆ ಸ್ವಲ್ಪ ತಿಳಿಸ್ಬಿಡ್ತಾರೆ, बात बुद्धि में नहीं बैठी तो जड़ दिया। ಬುದ್ಧಿಯಲ್ಲಿ ಆ ಮಾತು ಕುತ್ಕೊಳ್ಳಿಲ್ಲ ತಕ್ಷಣ ಮತ್ತೆ ಅವ್ರನ್ನ ಬಿಟ್ಬಿಡ್ತಾರೆ. नहीं, बार बार उनको समझाना पड़ेगा। ಆ ಥರ ಅಲ್ಲ, ಪದೇ ಪದೇ ಅವರಿಗೆ ತಿಳಿಸ್ಬೇಕಾಗುತ್ತೆ. समझो, किसको तुम कहते हो ತಿಳ್ಕೊಳ್ಳಿ, ಯಾರಿಗಾದ್ರೂ ನೀವು ಹೇಳ್ತೀರಾ विनाश में बाकी 8-9 वर्ष है। ವಿನಾಶದಲ್ಲಿ ಇನ್ನೂ 8-9 ವರ್ಷಗಳು ಉಳಿದಿದೆ ಅಂತ. कब की वाणी? ಇದು ಯಾವಾಗಿನ ವಾಣಿ ಆಗಿದೆ? 8 वर्ष की, 68 की वाणी है। 68ನೇ ಇಸ್ವಿಯ ವಾಣಿ ಆಗಿದೆ. उसमें तो 8 वर्ष ही बाकी थे, ಆ ಸಮಯದಲ್ಲಂತೂ 8 ವರ್ಷಗಳು ಉಳಿದಿತ್ತು, 8-9 वर्ष बाकी थे, 8-9 ವರ್ಷಗಳೇ ಉಳಿದಿತ್ತು. माना सन 76 की बात थी। ಅಂದ್ರೆ 76ನೇ ಇಸ್ವಿಯ ಮಾತಾಗಿತ್ತು. तो क्या सन 76 में विनाश हो गया? ಮತ್ತೆ 76ನೇ ಇಸ್ವಿಯಲ್ಲಿ ಏನು ವಿನಾಶ ಆಗೋಗ್ಬಿಡ್ತಾ? फिर इसलिए बोला समझो, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅದಕ್ಕೆ ಹೇಳಿದ್ರು ತಿಳ್ಕೊಳ್ಳಿ ಅಂತ. माना सब नहीं समझेंगे। ಅಂದ್ರೆ ಎಲ್ಲರೂ ತಿಳ್ಕೊಳ್ಳೋದಿಲ್ಲ. बाबा जिन बच्चों से विशेष इमर्ज करके बात करते हैं वो तो समझेंगे। ಬಾಬಾ ಯಾವ ಮಕ್ಕಳ ಜೊತೆ ವಿಶೇಷವಾಗಿ ಇಮರ್ಜ್ ಮಾಡಿಬಿಟ್ಟು ಮಾತಾಡ್ತಾರೆ ಅವರಾದ್ರೂ ತಿಳ್ಕೊಂತಾರೆ ಅಲ್ವಾ? समझो, किसको तुम कहते हो विनाश में 8-9 वर्ष बाकी है? ತಿಳ್ಕೊಳ್ಳಿ, ಯಾರಿಗೆ ನೀವು ಹೇಳ್ತೀರಾ ವಿನಾಶದಲ್ಲಿ ಇನ್ನು 8-9 ವರ್ಷಗಳು ಉಳಿದಿದೆ ಅಂತ? कहते हैं ये कैसे हो सकता है? ಹೇಳ್ತಾರೆ, ಇದು ಯಾವ ರೀತಿ ಆಗ್ಬೋದಾಗಿದೆ? कौन कहता था उस समय? ಯಾರು ಹೇಳ್ತಾರೆ ಆ ಸಮಯದಲ್ಲಿ ಆಗ್ಬೋದು ಅಂತ? ये किसकी बुद्धि में होगा कि 8-9 वर्ष में दुनिया का विनाश हो जाएगा? ಇದು ಈ ಮಾತು ಯಾರ ಬುದ್ಧಿಯಲ್ಲಿ ಇರುತ್ತೆ, ಇನ್ನು 8-9 ವರ್ಷಗಳಲ್ಲಿ ವಿನಾಶ ಆಗೋಗ್ಬಿಡುತ್ತೆ ಅಂತ? ब्रह्मा कुमारी कुमारी ಬ್ರಹ್ಮಕುಮಾರ್ ಕುಮಾರಿಯರ? सब कहते थे पक्का निश्चय पूर्वक। ಬ್ರಹ್ಮಕುಮಾರ್ ಕುಮಾರಿಯರು ಎಲ್ಲರೂ ಹೇಳ್ತಾ ಇದ್ರ ಪಕ್ಕ ನಿಶ್ಚಯದಿಂದ. बाबा कहते थे, तुम कहते हो, बाबा ने अपनी बात नहीं बताई। ಯಾರೋ ಹೇಳಿದ್ರು ಬಾಬಾ ಹೇಳ್ತಾ ಇದ್ರು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ತಮ್ಮ ಮಾತನ್ನ ಹೇಳಿಲ್ಲ, ನೀವೇ ಹೇಳ್ತಾ ಇದ್ರಿ ಅಂತ ಹೇಳಿದ್ರು. इनकी बात भी नहीं बताई। ಇವ್ರ ಮಾತನ್ನು ಹೇಳಲಿಲ್ಲ. कहने वाला कौन है? ಹೇಳುವಂಥವ್ರು ಯಾರಾಗಿದ್ದಾರೆ? शिव। ಶಿವ ಆಗಿದ್ದಾರಾ? शिव ब्रह्मा के मुख से कहते हैं, ಶಿವ ಬ್ರಹ್ಮನ ಮುಖದಿಂದ ಹೇಳ್ತಾರೆ, समझो तुम कहते हो ತಿಳ್ಕೊಳ್ಳಿ, ನೀವು ಹೇಳ್ತೀರಾ
विनाश में 8-9 वर्ष बाकी है। ವಿನಾಶದಲ್ಲಿ 8-9 ವರ್ಷಗಳು ಉಳಿದಿದೆ ಅಂತ. तो तुम कह के बाबा ने किस बच्चे की तरफ इंट्रोड्यूस किया होगा, किन बच्चों की तरफ बोला होगा? ಮತ್ತೆ ನೀವು ಅಂತ ಹೇಳ್ಬಿಟ್ಟು ಬಾಬಾ ಯಾವ मಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಯಾವ ಮಕ್ಕಳಿಗೋಸ್ಕರ ಹೇಳಿರ್ಬೋದು ಈ ಮಾತನ್ನ? सन 76 में ಯಾರೋ ಹೇಳಿದ್ರು ಅಡ್ವಾನ್ಸ್ ಪಾರ್ಟಿ ಏನತ್ತ. ब्रह्मा को इन कहते हैं कि तुम कहते हैं? ಯಾರೋ ಹೇಳಿದ್ರು ಬ್ರಹ್ಮ ಬಾಬಾ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ಬಾಬನ್ಗೆ ಬಾಬಾ ತುಮ್ಮ ನೀನು ಅಂತ ಹೇಳ್ತಾರ ಅಥವಾ ಇವರು ಅಂತ ಹೇಳ್ತಾರ? इन कहते हैं। शिव बाबा शिव की सोल ಶಿವನ ಆತ್ಮ ಯಾರಿದ್ದಾರೆ ಅವರು ಬ್ರಹ್ಮ ಬಾಬನ್ಗೋಸ್ಕರ ಏನಂತ ಹೇಳ್ತಾರೆ? ब्रह्मा को यह या इन कहते हैं, ಇವರು ಅಂತ ಹೇಳ್ತಾರೆ ಅಲ್ವಾ? इन इधर बाजू में कह के इशारा करते हैं, ಇಲ್ಲಿ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಮಾಡ್ತಾರ या सामने तुमको ಅಥವಾ ಎದುರುಗಡೆ ನೀವು ಅಂತ ಹೇಳ್ತಾರ? कहते हैं, बाजू में बाजू की तरफ इशारा करते हैं। ಪಕ್ಕದಲ್ಲೇ ಸೂಚನೆಯನ್ನ ಮಾಡ್ತಾರೆ. तो यहाँ तो सामने बोला है, ಇಲ್ಲಿ ಅಂತ ಹೇಳ್ಬಿಟ್ಟು ಎದುರುಗಡೆ ಹೇಳಿದ್ರು. समझो ಮತ್ತೆ ತಿಳ್ಕೊಳ್ಳಿ, किसको तुम कहते हो विनाश में 8-9 वर्ष बाकी है? ಇವರಿಗೆ ನೀವು ಹೇಳ್ತೀರಾ ವಿನಾಶದಲ್ಲಿ 8-9 ವರ್ಷಗಳು ಉಳಿದಿದೆ ಅಂತ. तो कौन सी आत्माएं रही होंगी ಮತ್ತೆ ಯಾವ ಆತ್ಮಗಳಾಗಿರ್ತಾರೆ जिनके लिए बाबा ने ये स्पेशल बोला? ಯಾರಿಗೋಸ್ಕರ ಸ್ಪೆಷಲ್ ಆಗಿ ಬಾಬಾ ಈ ಮಾತನ್ನ ಹೇಳಿದ್ದಾರೆ? यज्ञ की आदि में ಯಜ್ಞದ ಆರಂಭದಲ್ಲಿ कौन? ಕೇಳ್ತಾ ಇದ್ದಾರೆ ಬಾಬಾ, ಯಜ್ಞದ ಆರಂಭದಲ್ಲಿ ಯಾರಾಗಿದ್ದಾರೆ? इमर्ज करके जिनसे बोला 68 में तो हो सकता है वो आत्माएं यज्ञ में न हो। ಯಾರು ಬಾಬಾ ಹೇಳ್ತಿದ್ದಾರೆ ಆಗ್ಬೋದು, ಇಮರ್ಜ್ ಮಾಡಿಬಿಟ್ಟು ಬಾಬಾ ಹೇಳಿರ್ಬೋದು. ಯಾಕೆಂದರೆ 68ನೇ ಇಸ್ವಿಯಲ್ಲಿ ಆ ಆತ್ಮಗಳು ಯಜ್ಞದಲ್ಲೇ ಇಲ್ವೇನೋ ಆಗಿರ್ಬೋದು. तो इमर्ज करके बोला ಮತ್ತೆ ಈ ಮಾತನ್ನ ಇಮರ್ಜ್ ಮಾಡಿಬಿಟ್ಟು ಹೇಳಿದ್ರ? तो 8-9 वर्ष के लिए तुम किसको कहते हो? ಮತ್ತೆ 8-9 ವರ್ಷಗಳಿಗೋಸ್ಕರ ನೀವು ಯಾರಿಗಾದ್ರೂ ಹೇಳ್ತೀರಾ? तो राम वाली आत्मा 8-9 वर्ष के लिए किस आधार पर है? ಮತ್ತೆ ರಾಮನ ಆತ್ಮ 8-9 ವರ್ಷಗಳಿಗೋಸ್ಕರ ಯಾವ ಆಧಾರದ ಮೇಲೆ ಇರ್ತಾರೆ? कि 8-9 वर्ष में दुनिया का विनाश हो जाएगा। ಅಂದ್ರೆ 8-9 ವರ್ಷಗಳಲ್ಲಿ ಪ್ರಪಂಚದ ವಿನಾಶ ಆಗೋಗುತ್ತೆ ಅಂತ. 100% निश्चय बुद्धि होंगे तब तो कहेंगे कि बाबा ने बोला है मुरली में, तो 100% ನಿಶ್ಚಯ ಬುದ್ಧಿ ಆಗಿದ್ರೆ ಅವಾಗೆ ಹೇಳ್ತಾರೆ ಅಲ್ವಾ, ಬಾಬಾ ಹೇಳಿದ್ದಾರೆ ಮುರಳಿಗಳಲ್ಲಿ, सच्चाई बोला होगा। ಸತ್ಯನೇ ಹೇಳಿರ್ಬೋದು. इसमें हीला हवाला करके और दुधला भी बोलने की तो बात ही नहीं। ಇದರಲ್ಲಿ ಹಗುರವಾಗಿ ಹೇಳುವಂತ ಮಾತು ಅಥವಾ ಕನ್ಫ್ಯೂಸ್ ಆಗುವಂತ ಮಾತಂತೂ ಇಲ್ವೇ ಇಲ್ಲ. क्या बाबा ने जो बोला ब्रह्मा मुख से ब्रह्मं वाक्यम जनार्दनम, ಬಾಬಾ ಏನೇ ಹೇಳಿದ್ದಾರೆ ಬ್ರಹ್ಮನ ಮುಖದಿಂದ, ಅದಕ್ಕೋಸ್ಕರ ಹೇಳ್ತಾರೆ ಅಲ್ವಾ ಬ್ರಹ್ಮಂ ವಾಕ್ಯಂ ಜನಾರ್ದನಂ ಅಂತ. शास्त्रों में भी पढ़ते सुनते आए ಶಾಸ್ತ್ರದಲ್ಲೂ ಸಹ ಓದ್ತಾ ಬಂದಿದ್ದೀವಿ, ಕೇಳ್ತಾ ಬಂದಿದ್ದೀವಿ. है, तो पक्का निश्चय पूर्वक बोलेंगे, ಮತ್ತೆ ಪಕ್ಕಾ ನಿಶ್ಚಯದಿಂದ ಹೇಳ್ತಾರ? तो फकुर से बोलेंगे। ಅವಾಗ ನಶೆಯಿಂದ ಹೇಳ್ತಾರೆ. और जिनको पक्का निश्चय नहीं होगा ಮತ್ತೆ ಯಾರಿಗೆ ಪಕ್ಕಾ ನಿಶ್ಚಯನೇ ಇಲ್ಲ वो थोड़ा दुधला दुधला भी बोलेंगे, पता नहीं हमारी बात मानेंगे कि नहीं मानेंगे। ಅವಾಗ ಅವರು ಸ್ವಲ್ಪ ಹಿಂದೆ ಮುಂದೆ ಮಾಡಿಬಿಟ್ಟು ಹೇಳ್ತಾರೆ, ಗೊತ್ತಿಲ್ಲ ನಮ್ಮ ಮಾತನ್ನು ಅವ್ರು ಕೇಳ್ತಾರೋ ಇಲ್ವೋ, ನಂಬ್ತಾರೋ ಇಲ್ವೋ ಅಂತ. होगा कि नहीं होगा, ಅವ್ರಿಗೆ ನಂಬಿಕೆ ಆಗುತ್ತೋ ಇಲ್ವೋ. तो कौन आत्माएं हुई वो? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮತ್ತೆ ಅವ್ರು ಯಾವ ಆತ್ಮಗಳಾಗಿದ್ದಾರೆ? जिनको पक्का निश्चय था कि सन 76 में, हाँ, ಯಾರಿಗೆ ಪಕ್ಕಾ ನಿಶ್ಚಯ ಇತ್ತು 76ನೇ ಇಸ್ವಿಯಲ್ಲಿ? एक तो नारायण बनने वाली आत्मा की बुद्धि में ये पक्का निश्चय रहता है ಒಂದಂತೂ ನಾರಾಯಣ ಆಗುವಂತ ಆತ್ಮನ ಬುದ್ಧಿಯಲ್ಲಿ ಈ ಮಾತಿಂದು ಪಕ್ಕಾ ನಿಶ್ಚಯ ಇರುತ್ತೆ. कि सन 76 में ये आसुरी दुनिया खलास हो जाएगी 76ನೇ ಇಸ್ವಿಯಲ್ಲಿ ಆಸುರಿ ಪ್ರಪಂಚ ವಿನಾಶ ಆಗೋಗುತ್ತೆ. और नई दुनिया का संगठन शुरू हो जाएगा। ಮತ್ತೆ ಹೊಸ ಪ್ರಪಂಚದ ಸಂಘಟನೆ ಆರಂಭ ಆಗ್ಬಿಡುತ್ತೆ. कहते हैं ये कैसे हो सकता है? ಹೇಳ್ತಾರೆ ಇದು ಯಾವ ರೀತಿ ಆಗ್ಬೋದಾಗಿದೆ? सुनने वाले क्या कहते हैं? ಕೇಳುವಂಥವ್ರು ಏನಂತ ಹೇಳ್ತಾರೆ? ये कैसे हो सकता है? ಇದು ಯಾವ ರೀತಿ ಆಗ್ಬೋದಾಗಿದೆ ಅಂತ ಹೇಳ್ತಾರೆ. हमारा विचार नहीं है कि इतनी बड़ी दुनिया सन 76 में खलास हो जाए। ನಮ್ಮ ಮನಸ್ಸಿನಲ್ಲಂತೂ ಈ ಥರ ವಿಚಾರ ಇಲ್ಲ, ಇಷ್ಟು ದೊಡ್ಡ ಪ್ರಪಂಚ 76ನೇ ಇಸ್ವಿಯಲ್ಲಿ ವಿನಾಶ ಆಗೋಗುತ್ತೆ ಅಂತ. फट से कहना चाहिए, ತಕ್ಷಣ ಹೇಳ್ಬೇಕಾಗಿದೆ. ये हम कोई थोड़े ही बताते हैं ಈ ಮಾತನ್ನ ಇವಾಗ ನಾವೇನಾದ್ರೂ ಹೇಳ್ತೀವ? कि 10 वर्ष में दुनिया का विनाश हो जाएगा। ಅಂದ್ರೆ 10 ವರ್ಷದಲ್ಲಿ ಪ್ರಪಂಚದ ವಿನಾಶ ಆಗೋಗುತ್ತೆ ಅಂತ ನಾವು ಹೇಳ್ತೀವ?
क्या फकुर से कहना चाहिए, फट से कहना चाहिए। ತುಂಬ ಹೆಮ್ಮೆಯಿಂದ ಹೇಳಬೇಕಾಗಿದೆ, ತಕ್ಷಣ ಹೇಳಬೇಕಾಗಿದೆ. ये तो भगवान वाच है। ಇದಂತೂ ಭಗವಾನ್ ವಾಚ್ ಆಗಿದೆ. क्या भगवान हमको बताते हैं ಭಗವಂತ ನಮಗೆ ಹೇಳ್ತಾರೆ 8-10 वर्ष में शायद इस दुनिया का विनाश हो जाएगा। 8-10 ವರ್ಷಗಳಲ್ಲಿ ಪ್ರಪಂಚದ ವಿನಾಶ ಆಗೋಗ್ಬಿಡುತ್ತೆ. भगवान वाच है ना, ಭಗವಾನ್ ವಾಚ್ ಆಗಿದೆ ಅಲ್ವಾ? भगवान वाच है तो जरूर सच्ची ही बात होगी। ಭಗವಾನ್ ವಾಚ್ ಆಗಿದೆ ಅಂದರೆ ಮತ್ತೆ ಖಂಡಿತವಾಗಿ ಸತ್ಯ ಮಾತೇ ಆಗಿರುತ್ತೆ. इसलिए बाबा समझाते हैं ಅದಕ್ಕೋಸ್ಕರ ಬಾಬಾ ತಿಳಿಸ್ತಾರೆ, कि बाबा बाबा बीच में बोलते हो ಮಧ್ಯದಲ್ಲಿ ಬಾಬಾ ಬಾಬಾ ಅಂತ ಹೇಳ್ತಾ ಇರಿ. कि हम यह तुमको शिव बाबा की श्रीमत पर बताते हैं। ನಾವು ಇಲ್ಲಿ ನಿಮಗೆ ಶಿವಬಾಬಾರವರ ಶ್ರೀಮತದ ಆಧಾರದಿಂದ ಹೇಳ್ತೀವಿ. बताने वाले हम नहीं हैं, ಹೇಳುವಂಥವ್ರು ನಾವಾಗಿಲ್ಲ, हमको शिव बाबा बताते हैं ನಮಗೆ ಶಿವಬಾಬಾ ಹೇಳ್ತಾರೆ कि ये दुनिया का विनाश 10 वर्ष में हो जाएगा। ಅಂದರೆ ಈ ಪ್ರಪಂಚದ ವಿನಾಶ ಏನಿದೆ ಇದು 10 ವರ್ಷಗಳಲ್ಲಿ ಆಗೋಗ್ಬಿಡುತ್ತೆ. क्या होगा? कोई बम फटाका होगा? क्या होगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಮತ್ತೆ ಏನಾಗುತ್ತೆ, ಏನಾದರೂ ಬಾಂಬ್ ಪಟಾಕಿಗಳೆಲ್ಲ ವಿಸ್ಫೋಟ ಆಗುತ್ತಾ? 76 में कोई बम फटाका हो गया क्या? 76ನೇ ಇಸ್ವಿಯಲ್ಲೆಲ್ಲ ಏನು ಬಾಂಬ್ ವಿಸ್ಫೋಟ ಆಗೋಯ್ತಾ? ಪಟಾಕಿಗಳೆಲ್ಲ ಹೊಡೆದೋದ್ರ? अरे बड़ा बम फटेगा तभी तो दुनिया का धमाका होगा, विनाश होगा बड़ा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾವಾಗ ದೊಡ್ಡ ಬಾಂಬ್ ವಿಸ್ಫೋಟ ಆಗುತ್ತೆ ಪ್ರಪಂಚದಲ್ಲಿ, ಅವಾಗೆ ಪ್ರಪಂಚದಲ್ಲಿ ದೊಡ್ಡ ವಿನಾಶ ಆಗುತ್ತೆ. कि बिना बम्बों के धमाका हो जाएगा? ಅಥವಾ ಬಾಂಬ್ಗಳು ವಿಸ್ಫೋಟ ಆಗಲಿಲ್ಲ ಅಂದರೆ ವಿನಾಶ ಆಗ್ಲಿಕ್ಕೆ ಸಾಧ್ಯನಾ? भगवान आया, नई दुनिया की स्थापना करने आया, नया संगठन बनाया ब्राह्मण। ಭಗವಂತ ಬರ್ತಾರೆ, ಹೊಸ ಪ್ರಪಂಚದ ಸ್ಥಾಪನೆಯನ್ನ ಮಾಡ್ಲಿಕ್ಕೋಸ್ಕರ, ಹೊಸ ಸಂಘಟನೆಯನ್ನ ತಯಾರು ಮಾಡ್ಲಿಕ್ಕೋಸ್ಕರ ಬರ್ತಾರೆ. विनाश का काम भी शुरू किया होगा कि नहीं? ಮತ್ತೆ ಅವರು ವಿನಾಶದ ಕಾರ್ಯವನ್ನ ಮಾಡಿರ್ತಾರೋ ಇಲ್ವೋ? है? किया ना? ಮಾಡಿದ್ದಾರೆ ಅಲ್ವಾ? 45 में उसका नजारा भी देख लिया ना। 45ನೇ ಇಸ್ವಿಯಲ್ಲಿ ಅದರ ದೃಶ್ಯವನ್ನು ಸಹ ನೋಡಿದ್ರು ಅಲ್ವಾ? हिरोशिमा नागासाकी पे। ಹಿರೋಶಿಮಾ ನಾಗಸಾಕಿಯಲ್ಲಿ. और अभी तो बहुत विशाल तादाद में बड़े बड़े देशों में बने पड़े। ಮತ್ತೆ ಇವಾಗಂತೂ ತುಂಬಾ ದೊಡ್ಡ ರೂಪದಲ್ಲಿ, ವಿಶಾಲ ರೂಪದಲ್ಲಿ ದೊಡ್ಡ ದೊಡ್ಡ ದೇಶಗಳಲ್ಲೆಲ್ಲ ಆಗಿದೆ. परंतु वो तो वही स्थूल बम्बों की बात। ಆದರೆ ಅದಂತೂ ಆಯ್ತು ಸ್ಥೂಲ ಬಾಂಬ್ಗಳ ಮಾತು. क्या बड़े से बड़ा बम कौन सा है? ಏನಂತ ಹೇಳಿದ್ರು, ದೊಡ್ಡಕ್ಕಿಂತ ದೊಡ್ಡ ಬಾಂಬ್ ಯಾವ್ದಾಗಿದೆ? परमात्मा प्रत्यक्षता बम। वो कौन से सन की बात है? ಪರಮಾತ್ಮ ಪ್ರತ್ಯಕ್ಷತೆ ಬಾಂಬ್ ಆಗಿದೆ. ಅದು ಯಾವ ವರ್ಷದ ಮಾತಾಗಿದೆ? 76 की बात है। 76ನೇ ಇಸ್ವಿಯ ಮಾತಾಗಿದೆ. पहले बेसिक नॉलेज वालों को किसी को पता नहीं था ಮೊದಲು ಬೇಸಿಕ್ ನಾಲೆಜ್ನವ್ರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ कि साकार में कोई और भगवान का प्रैक्टिकल डायरेक्ट स्वरूप होगा। ಪ್ರಾಕ್ಟಿಕಲ್ನಲ್ಲಿ ಸಾಕಾರದಲ್ಲಿ ಭಗವಂತನ ಸ್ವರೂಪ ಯಾರಾದರೂ ಬೇರೆ ಆಗಿರ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. किसको समझते थे? ಯಾರನ್ನ ಅಂತ ತಿಳ್ಕೊತಾ ಇದ್ರು ಎಲ್ಲರೂ? तो ब्रह्मा बाबा को ही समझते। ಬ್ರಹ್ಮ ಬಾಬನ್ನೇ ತಿಳ್ಕೊತಾ ಇದ್ರು तो ಎಲ್ಲರೂ. ये बड़े से बड़ा परमात्मा प्रत्यक्षता बम 76 में फट पड़ा। ಮತ್ತೆ ಈ ದೊಡ್ಡಕ್ಕಿಂತ ದೊಡ್ಡ ಪರಮಾತ್ಮ ಪ್ರತ್ಯಕ್ಷತೆ ಬಾಂಬ್ ಏನಿದೆ ಇದು 76ನೇ ಇಸ್ವಿಯಲ್ಲಿ ವಿಸ್ಫೋಟ ಆಯಿತು. भले सन 73-74 में अव्यक्तवाणी में इशारा भी दिया। ಭಲೆ 73-74ನೇ ಇಸ್ವಿಯಲ್ಲಿ ಅವ್ಯಕ್ತವಾಣಿಯಲ್ಲಿ ಸೂಚನೆಯನ್ನು ಕೊಟ್ಟರು. क्या इशारा दिया था? ಏನಂತ ಸೂಚನೆಯನ್ನು ಕೊಟ್ಟರು? सन 76 को बाप का प्रत्यक्षता वर्ष मनाओ। 76ನೇ ಇಸ್ವಿಯನ್ನ ತಂದೆ ಪ್ರತ್ಯಕ್ಷತಾ ವರ್ಷ ಅಂತ ಆಚರಿಸಿ ಅಂತ ಹೇಳಿದ್ರು. लेकिन वो सामान्य रूप से सुनने वालों ने सुन लिया ಆದರೆ ಕೇಳುವಂತವರು ಸಾಮಾನ್ಯ ರೂಪದಿಂದ ಕೇಳ್ಬಿಟ್ರು. और समझने वालों ने समझ लिया कि हम बहुत सर्विस करेंगे। ಮತ್ತೆ ತಿಳ್ಕೊಳ್ಳುವಂತವ್ರು ತಿಳ್ಕೊಂಡ್ಬಿಟ್ರು, ಹಾ ನಾವು ತುಂಬಾ ಸರ್ವಿಸ್ ಮಾಡೋಣ, हम बड़े बड़े मेले के प्रोग्राम बना रहे हैं ना। 73 से बड़े बड़े मेले मलाकड़े शुरू हो गए। 73ನೇ ಇಸ್ವಿಯಿಂದ ದೊಡ್ಡ ದೊಡ್ಡ ಜಾತ್ರೆಗಳನ್ನ ಮೇಲೆ ಮಲಾಕಡೆ ಮಾಡೋದೆಲ್ಲ ಆರಂಭ ಮಾಡಿಬಿಟ್ರು. ಅದಕ್ಕೆ ಅವ್ರು ತಿಳ್ಕೊಂಡ್ರು, ಹಾ ನಾವು ಈ ಥರ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನೆಲ್ಲ ಮಾಡಿ ಸೇವೆ ಮಾಡೋಣ ಅಂತ. तो ये इतने बड़े बड़े मेले हो रहे हैं, अब जल्दी ही बाप की प्रत्यक्षता बहुत सामान्य बात समझ ली। ಮತ್ತು ಇದು ಸಾಮಾನ್ಯ ರೂಪದಲ್ಲಿ ಅವ್ರು ತಿಳ್ಕೊಂಡ್ಬಿಟ್ರು, ಹಾ ಇಷ್ಟೆಲ್ಲ ಪ್ರೋಗ್ರಾಮ್ಗಳು ಆಗ್ತಾ ಇದೆ ಅಂದರೆ 76ನೇ ಇಸ್ವಿಯಲ್ಲಿ ತಂದೆ ಪ್ರತ್ಯಕ್ಷತೆ ಆಗ್ಬಿಡತ್ತೆ ಅಂತ. ये नहीं समझा कि कोई प्रैक्टिकल साकार स्वरूप होगा ಈ ಥರ ತಿಳ್ಕೊಳ್ಳಿಲ್ಲ ಯಾವುದೇ ಪ್ರಾಕ್ಟಿಕಲ್ ಸ್ವರೂಪ ಆಗಿರ್ತಾರೆ ಅಂತ. और उसके द्वारा साकार में
शिव बाबा और ब्रह्मा बाबा ಮತ್ತು ಅವ್ರ ಮುಖಾಂತರ ಸಾಕಾರದಲ್ಲಿ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ प्रत्यक्ष होकर के पाठ बजाएंगे ಪ್ರತ್ಯಕ್ಷ ಆಗ್ಬಿಟ್ಟು ಪಾತ್ರವನ್ನ ಮಾಡ್ತಾರೆ. और वो बात सन 76 में एडवांस पार्टी के द्वारा ಮತ್ತು ಆ ತಂದೆ 76ನೇ ಇಸ್ವಿಯಲ್ಲಿ ಅಡ್ವಾನ್ಸ್ ಪಾರ್ಟಿಯ ಮುಖಾಂತರ ब्राह्मणों की दुनिया में बॉम्ब फट गया. ಬ್ರಾಹ್ಮಣರ ಪ್ರಪಂಚದಲ್ಲಿ ಬಾಂಬ್ ವಿಸ್ಫೋಟ ಮಾಡಿಬಿಡ್ತಾರೆ. बॉम्ब कौन सा है? ದೊಡ್ಡಕ್ಕಿಂತ ದೊಡ್ಡ ಬಾಂಬ್ ಯಾವುದಾಗಿದೆ? परमात्मा प्रत्यक्षता बॉम्ब. ಪರಮಾತ್ಮ ಪ್ರತ್ಯಕ್ಷತೆ ಬಾಂಬ್ ಆಗಿದೆ. तो बताओ ಅದಕ್ಕೆ ಮತ್ತೆ ಹೇಳಿ, ये बात हम नहीं कहते हैं, ಈ ಮಾತನ್ನ ನಾವು ಹೇಳೋದಿಲ್ಲ, भगवान वाच है. ಇದಂತೂ ಭಗವಾನ್ ವಾಚ್ ಆಗಿದೆ. ये श्रीमत उनकी ही है. ಈ ಶ್ರೀಮತ ಅಂತೂ ಅವ್ರದೇ ಆಗಿದೆ. वो गॉड फादर है ही ट्रुथ. ಆ ಗಾಡ್ ಫಾದರ್ ಅಂತೂ ಟ್ರೂತ್ ಆಗಿದ್ದಾರೆ, ಸತ್ಯ ಆಗಿದ್ದಾರೆ. सारी दुनिया झूठों की है, झूठ खंड है. ಇಡೀ ಪ್ರಪಂಚ ಅಂತೂ ಸುಳ್ಳಿನ ಪ್ರಪಂಚ ಆಗಿದೆ, ಸುಳ್ಳು ಖಂಡ ಆಗಿದೆ. ये कोई सच खंड सतयुग नहीं है. ಇದು ಯಾವುದೇ ಸತ್ಯಖಂಡ ಸತ್ಯುಗ ಆಗಿಲ್ಲ, सारे झूठे हैं. ಎಲ್ಲರೂ ಸುಳ್ಳೇ ಆಗಿದ್ದಾರೆ. और एक शिव बाबा वो हमको बता रहा है कि 10 वर्ष में पुरानी दुनिया का ಮತ್ತೆ ಒಬ್ಬ ಶಿವಬಾಬಾ ಯಾರಿದ್ದಾರೆ ಅವರೇ ಸತ್ಯ ಆಗಿದ್ದಾರೆ. ಅವ್ರು ಬಂದ್ಬಿಟ್ಟು ಇವಾಗ ನಮಗೆ ಹೇಳ್ತಾ ಇದ್ದಾರೆ ಏನಂತ, विनाश हो जाएगा. ಪ್ರಪಂಚದ ವಿನಾಶ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಬಂದ್ಬಿಟ್ಟು. तो पहले तो बाप का परिचय जरूर देना पड़े कि वो एक ही सत्य है. ಮತ್ತೆ ಮೊಟ್ಟ ಮೊದಲು ಒಬ್ಬ ತಂದೆಯ ಪರಿಚಯವನ್ನೇ ಮೊದಲು ಕೊಡಬೇಕಾಗತ್ತೆ, ಅವರೊಬ್ಬರೇ ಸತ್ಯ ಆಗಿದ್ದಾರೆ, बाकी सब झूठे हैं. ಮಿಕ್ಕದವರೆಲ್ಲ ಸುಳ್ಳಾಗಿದ್ದಾರೆ. लोग वंडर खा लेंगे. ಅವಾಗ ಜನಗಳಿಗೆ ಆಶ್ಚರ್ಯ ಅನ್ಸುತ್ತೆ, इतनी बड़ी दुनिया 8-9 साल में कैसे खलास हो जाएगी. ಅರೆ ಇಷ್ಟು ದೊಡ್ಡ ಪ್ರಪಂಚ 8-9 ವರ್ಷಗಳಲ್ಲಿ ಯಾವ ಥರ ವಿನಾಶ ಆಗುತ್ತೆ, ನಷ್ಟ ಆಗುತ್ತೆ ಪ್ರಪಂಚ. और यही सच्चा बताते हैं और बाकी सब झूठा बताते हैं. ಇದೇ ಸತ್ಯ ಅಂತ ಹೇಳ್ತಾರೆ, ಮಿಕ್ಕದೆಲ್ಲ ಸುಳ್ಳು ಅಂತ ಹೇಳ್ತಾರೆ. नहीं, उनको प्रूफ देना चाहिए, ಇಲ್ಲ, ಅವರಿಗೆ ಪ್ರೂಫ್ ಕೊಡಬೇಕಾಗಿದೆ, याद दिलाना चाहिए. ನೆನ್ಪು ಮಾಡಿಸ್ಬೇಕಾಗಿದೆ. ये एटम बम हमारे घर की सजावट के लिए थोड़े ही बने हैं. ಈ ಅಟಮ್ ಬಾಂಬ್ಗಳು ನಮ್ಮ ಮನೆಯ ಡೆಕೋರೇಷನ್ಗೋಸ್ಕರ ಏನಾದರೂ ಆಗಿದೆನಾ? जो चीज बनी है वो उपयोग में आएगी या नहीं आएगी? ಯಾವ ವಸ್ತು ತಯಾರಾಗಿದೆ ಅದು ನಮಗೆ ಉಪಯೋಗದಲ್ಲಿ ಬರುತ್ತೋ ಇಲ್ವೋ? आएगी. ಬರುತ್ತೆ. तो उपयोग में जब आएगी तो वो चाहे 10 साल में उपयोग में आए ಮತ್ತೆ ಯಾವಾಗ ಅದು ಉಪಯೋಗದಲ್ಲಿ ಬರುತ್ತೆ, ಆವಾಗ ಅದು ಭಲೆ 10 ವರ್ಷದಲ್ಲಾದರೂ ಬರಲಿ, और चाहे 30 साल के बाद उपयोग में आए, ಅಥವಾ 30 ವರ್ಷದ ನಂತರ ಉಪಯೋಗಕ್ಕೆ ಬರಲಿ, वो तो अपना काम करेगी. ಅದಂತೂ ತಮ್ಮ ಕೆಲಸ ಅಂತೂ ಮಾಡೇ ಮಾಡುತ್ತೆ. अब ये बात दूसरी है ಆದರೆ ಮತ್ತೆ ಈ ಮಾತಂತೂ ಬೇರೆ ಆಗಿದೆ, कि वो एटम बम स्थूल बाद में छूटेंगे ಆ ಸ್ಥೂಲ ಅಟಮ್ ಬಾಂಬ್ಗಳು ಆಮೇಲೆ ವಿಸ್ಫೋಟ ಆಗುತ್ತೆ ಕೊನೆಯಲ್ಲಿ. और सूक्ष्म एटम बम ಮತ್ತೆ ಸೂಕ್ಷ್ಮ ಅಟಮ್ ಬಾಂಬ್ ಏನಿದೆ पहले तैयार हो ಅದು ಮೊದಲು ತಯಾರಾಗುತ್ತೆ, और पहले छूटता है. ಮತ್ತೆ ಮೊದಲು ವಿಸ್ಫೋಟ ಆಗುತ್ತೆ ಅದು. तो ये बड़े से बड़ा परमात्मा प्रत्यक्षता बम है. ಮತ್ತೆ ಇದು ದೊಡ್ಡಕ್ಕಿಂತ ದೊಡ್ಡ ಪರಮಾತ್ಮ ಪ್ರತ್ಯಕ್ಷತೆ ಬಾಂಬ್ ಆಗಿದೆ, जिसके लिए घोषणा बाबा ने की थी. ಅದಕ್ಕೋಸ್ಕರ ಬಾಬಾ ಘೋಷಣೆಯನ್ನ ಮಾಡಿದ್ರು. कौन सी दुनिया के लिए? ಯಾವ ಪ್ರಪಂಚಕ್ಕೋಸ್ಕರ ಮಾಡಿದ್ರು? बाहर दुनिया के लिए की थी. ಹೊರಗಡೆ ಪ್ರಪಂಚಕ್ಕೋಸ್ಕರ ಮಾಡಿದ್ರ? तो ब्रह्मा बाबा ने बाहर की दुनिया के लिए समझ लिया. ಬ್ರಹ್ಮ ಬಾಬಾ ಹೊರಗಡೆ ಪ್ರಪಂಚಕ್ಕೋಸ್ಕರ ಅಂತ ತಿಳ್ಕೊಂಡ್ಬಿಟ್ರು. लेकिन वास्तव में बाबा ने बेहद के बाप ने कौन सी दुनिया के लिए? ಆದರೆ ತಂದೆ ಯಾರಿದ್ದಾರೆ, ಬೇಹದ್ದಿನ ತಂದೆ ಬಾಬಾ, तो ಅವರು ಯಾವ ಸಮಯಕ್ಕೋಸ್ಕರ ಸೂಚನೆಯನ್ನ ಕೊಟ್ಟಿದ್ರು? बेहद ब्राह्मणों की दुनिया के लिए ये घोषणा की थी. ಬೇಹದ್ದಿನಲ್ಲಿ ಬ್ರಾಹ್ಮಣರ ಪ್ರಪಂಚಕ್ಕೋಸ್ಕರ ಈ ಘೋಷಣೆಯನ್ನ ಮಾಡಿದ್ರು. ये बेहद ब्राह्मणों की दुनिया में ಅಂದ್ರೆ ಈ ಬೇಹದ್ದಿನಲ್ಲಿ ಬ್ರಾಹ್ಮಣರ ಪ್ರಪಂಚದಲ್ಲಿ कुंभकर्ण जैसे ढेर के ढेर आतताई ब्राह्मण घुस पड़े हैं. ಯಾರು ರಾವಣ ಮತ್ತೆ ಕುಂಭಕರ್ಣ ತರ ತುಂಬಾ ಆದತಾಯಿ ಅತ್ಯಾಚಾರಿ ಬ್ರಾಹ್ಮಣರು ನುಗ್ಬಿಟ್ಟಿದ್ದಾರೆ. जिन्होंने ब्रह्मा बाबा जैसी श्रेष्ठ आत्मा का भी हार्ट फेल कर दिया. ಅವರು ಬ್ರಹ್ಮ ಬಾಬನ್ ತರ ಶ್ರೇಷ್ಠ ಆತ್ಮಂದು ಸಹ ಹಾರ್ಟ್ ಫೇಲ್ ಮಾಡ್ಬಿಡ್ತಾರೆ. ये ब्राह्मणों की दुनिया में सन 76 में ಇದು ಬ್ರಾಹ್ಮಣರ ಪ್ರಪಂಚದಲ್ಲಿ 76ನೇ ಇಸ್ವಿಯಲ್ಲಿ विनाश शुरू हो जाएगा. ವಿನಾಶ ಆರಂಭ ಆಗೋಗ್ಬಿಡುತ್ತೆ. बड़े से बड़ा धमाका होने वाला है. ದೊಡ್ಡಕ್ಕಿಂತ ದೊಡ್ಡ ವಿಸ್ಫೋಟ ಆಗಬೇಕಾಗಿದೆ.
तो उसके लिए बाप का परिचय पहले पहले जरूर देना पड़ता है। ಮತ್ತು ಅದಕ್ಕೋಸ್ಕರ ತಂದೆ ಪರಿಚಯವನ್ನು ಮೊಟ್ಟ ಮೊದಲು ಕೊಡಬೇಕಾಗುತ್ತೆ. इसलिए बाबा ने कहा है ಅದಕ್ಕೋಸ್ಕರ ಬಾಬಾ ಹೇಳಿದ್ದಾರೆ हर एक चित्र में लिख दो। ಪ್ರತಿಯೊಂದು ಚಿತ್ರದಲ್ಲಿ ಬರೆದ್ಬಿಡಿ. क्या जो भी चित्र हम दिखाएं क्या लिख दो? ಅಂದರೆ ಯಾವುದೇ ಚಿತ್ರಗಳನ್ನು ನಾವು ತೋರಿಸ್ತೀವಿ ಅದರಲ್ಲಿ ಬರೆದ್ಬಿಡಿ. ಏನು ಬರೆದ್ಬಿಡ್ಬೇಕು? भगवान वाच। ಭಗವಾನ್ ವಾಚ್ ಅಂತ ಬರಿಬೇಕು. चित्र में लिख दो भगवान वाच। जड़ चित्र में ही लिख दे या चैतन्य चित्रों में लिखा हुआ हो? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಜಡ ಚಿತ್ರಗಳಲ್ಲಿ ಬರ್ದಿರ್ಬೇಕಾ ಭಗವಾನ್ ವಾಚ್ ಅಂತ ಅಥವಾ ಚೈತನ್ಯ ಚಿತ್ರಗಳಲ್ಲಿ ಬರ್ದಿರ್ಬೇಕಾ ಭಗವಾನ್ ವಾಚ್ ಅಂತ? हाँ, चैतन्य चित्रों का जब परिचय दें ಯಾವಾಗ ನಾವು ಚೈತನ್ಯ ಚಿತ್ರಗಳ ಪರಿಚಯವನ್ನು ಕೊಡ್ತೀವಿ तो ये बताते जाएं ಅವಾಗ ಈ ಮಾತನ್ನ ಹೇಳ್ತಾ ಹೋಗ್ಬೇಕು. इन चित्रों को बनवाने वाला भगवान स्वयं है। ಈ ಚಿತ್ರಗಳನ್ನ ತಯಾರು ಮಾಡಿಸುವಂತವರು ಸ್ವಯಂ ಭಗವಂತ ಆಗಿದ್ದಾರೆ. वो भगवान ही इन चित्रों के द्वारा संसार में प्रत्यक्ष होता है। ಆ ಭಗವಂತನೇ ಈ ಚಿತ್ರಗಳ ಮುಖಾಂತರ ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ये तो एक्यूरेट बता देंगे। ಇವರಂತೂ ಅಕ್ಯುರೇಟ್ ಆಗಿ ಹೇಳ್ತಾರೆ. हम थोड़े ही जानते थे ನಾವೇನಾದ್ರೂ ತಿಳ್ಕೊಂತಾ ಇದ್ವಾ कि दुनिया खलास होने वाली है और नई दुनिया आने वाली है। ಅಂದ್ರೆ ಈ ಪ್ರಪಂಚ ನಷ್ಟ ಆಗುವಂತದ್ದಾಗಿದೆ ಮತ್ತೆ ಹೊಸ ಪ್ರಪಂಚ ಬರಬೇಕಾಗಿದೆ ಅಂತ ತಿಳ್ಕೊಂತಾ ಇದ್ವಾ? बाप ने बताया तब हम श्रीमत पर कहते हैं। ಯಾವಾಗ ತಂದೆ ಹೇಳ್ತಾರೆ ಅವಾಗ ನಾವು ಶ್ರೀಮತದಂತೆ ಹೇಳ್ತೀವಿ. ये 8-9 वर्ष हैं, ಇನ್ನು 8-9 ವರ್ಷಗಳು ಉಳಿದಿದೆ ಅಂತ कब कब अखबार में भी डालते हैं। ಒಂದೊಂದ್ಸತಿ ನ್ಯೂಸ್ ಪೇಪರ್ಗಳಲ್ಲೂ ಸಹ ಹಾಕ್ತಾರೆ. फलाने ने 9-10 वर्ष में दुनिया के विनाश की घोषणा की है। ಅಂದರೆ ಈ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಕೆಲವರು ಹಾಕ್ತಾರೆ ಈ ವ್ಯಕ್ತಿ ಯಾರಿದ್ದಾರೆ ಇವರು ಈ ಘೋಷಣೆಯನ್ನ ಮಾಡಿದ್ದಾರೆ ಇನ್ನು 9-10 ವರ್ಷಗಳಲ್ಲಿ ವಿನಾಶ ಆಗೋಗುತ್ತೆ ಅಂತ कहते हैं विनाश जल्दी ही होने वाला है। ಹೇಳ್ತಾರೆ ವಿನಾಶ ಬೇಗನೆ ಆಗಬೇಕಾಗಿದೆ ಅಂತ. अब तुम हो बाप के बच्चे, ಇವಾಗ ನೀವಂತೂ ಆಗಿದ್ದೀರಾ ತಂದೆಯ ಮಕ್ಕಳು. बच्चे भी हो स्टूडेंट भी हो। ನೀವು ಮಕ್ಕಳು ಆಗಿದ್ದೀರಾ ಸ್ಟೂಡೆಂಟ್ಸ್ ಸಹ ಆಗಿದ್ದೀರಾ. प्रजापिता ब्रह्मा कुमार कुमारियां तो बेहद के हैं ना। ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರಂತೂ ಬೇಹದ್ದಿನವರಾಗಿದ್ದಾರೆ ಅಲ್ವಾ? जो घोषणा कर रहे हैं ಯಾರು ಘೋಷಣೆಯನ್ನ ಮಾಡ್ತಾ ಇದ್ದಾರೆ कि 9-10 वर्ष में दुनिया का विनाश हो जाएगा। 9-10 ವರ್ಷಗಳಲ್ಲಿ ಪ್ರಪಂಚದ ವಿನಾಶ ಆಗುತ್ತೆ ಅಂತ ಯಾರು ಘೋಷಣೆಯನ್ನ ಮಾಡ್ತಾ ಇದ್ದಾರೆ वो प्रजापिता ब्रह्मा कुमार कुमारियां हद के हैं ಆ ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯವರು ಹದ್ದಿನವರಾಗಿದ್ದಾರ या बेहद के हैं? ಅಥವಾ ಬೇಹದ್ದಿನವರಾಗಿದ್ದಾರ? बेहद के हैं। ಬೇಹದ್ದಿನವರೇ ಆಗಿದ್ದಾರೆ. हद की बातें नहीं करते हैं। ಅವರು ಹದ್ದಿನ ಮಾತನ್ನ ಮಾತಾಡೋದಿಲ್ವಾ? ऐसी बातें करते हैं। ಅವ್ರು ಯಾವ ತರ ಮಾತನ್ನ ಮಾತಾಡ್ತಾರೆ? बेहद का बाप भी बेहद के बच्चों से बेहद की बातें करता है ಬೇಹದ್ದಿನ ತಂದೆನೂ ಸಹ ಬೇಹದ್ದಿನ ಮಕ್ಕಳ ಜೊತೆ ಬೇಹದ್ದಿನ ಮಾತೇ ಮಾತಾಡ್ತಾರೆ. और बच्चे भी बेहद की बातें बेहद में समझाते हैं। ಮತ್ತೆ ಮಕ್ಕಳು ಸಹ ಬೇಹದ್ದಿನ ಮಾತನ್ನ ಬೇಹದ್ದಿನಲ್ಲೇ ತಿಳಿಸ್ತಾರೆ. तुम बतावेंगे ಮತ್ತೆ ನೀವು ಹೇಳ್ತೀರಾ हम बेहद बाप के बच्चे हैं। ನಾವಂತೂ ಬೇಹದ್ದಿನ ತಂದೆ ಮಕ್ಕಳಾಗಿದ್ದೀವಿ ಅಂತ. वही पतित पावन ज्ञान का सागर है। ಅವರೇ ಪತಿತ್ ಪಾವನ ಜ್ಞಾನದ ಸಾಗರ ಆಗಿದ್ದಾರೆ. क्या कोई भी दीदी दादी दादाएं ಏನಂತ ಹೇಳಿದ್ರು? ಯಾರೇ ದೀದಿ ದಾದಾ ದಾದಿ ये पतित पावन नहीं है। ಇವರೆಲ್ಲ ಪತಿತ್ ಪಾವನರಾಗಿಲ್ಲ. इनके संग के रंग से कोई भी पतित से पावन नहीं बनेगा। ಇವರ ಸಂಘದ ರಂಗ್ನಿಂದ ಯಾರು ಪತಿತರಿಂದ ಪಾವನರಾಗಲ್ಲ. एक बाप ही है जो पतितों को पावन बनाने वाला है। ಒಬ್ಬ ತಂದೆನೇ ಆಗಿದ್ದಾರೆ, ಅವರು ಪತಿತರನ್ನ ಪಾವನರನ್ನಾಗಿ ಮಾಡುವಂತವ್ರಾಗಿದ್ದಾರೆ. क्योंकि वो कभी पतित नहीं बनता। ಯಾಕೆಂದ್ರೆ ಅವ್ರು ಯಾವತ್ತೂ ಪತಿತರಾಗದೇ ಇಲ್ಲ. क्या प्रूफ है इसका? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮತ್ತೆ ಇದ್ರ ಪ್ರೂಫ್ ಏನಾಗಿದೆ? कोई डोंगार पड़े क्या प्रूफ है इसका कि एक है जो पति से पावन नहीं बनता? ಯಾರಾದ್ರೂ ಜಗಳಾಡಕ್ಕೆ ಆರಂಭ ಮಾಡಿಬಿಟ್ರೆ ಯಾರಾಗಿದ್ದಾರೆ ಅವ್ರ ಪತಿತರಿಂದ ಪಾವನರಿಂದ ಪತಿತರಾಗೋದಿಲ್ಲ? क्या बताएंगे? ಅವಾಗ ಏನಂತ ಹೇಳ್ತೀರಾ? बताओ उस एक का ही यादगार है ಹೇಳಿ. ಅವ್ರೊಬ್ಬರದ್ದೇ ನೆನಪಾರ್ಥ ಆಗಿದೆ. जो शिव के मंदिर बने हुए हैं। ಯಾವುದೇ ಶಿವನ ದೇವಸ್ಥಾನಗಳು ತಯಾರಾಗಿದೆ. उन मंदिरों में ಆ ದೇವಸ್ಥಾನಗಳಲ್ಲಿ शिवलिंग जो रखा हुआ है वो एक ही की यादगार है। ಶಿವಲಿಂಗವನ್ನ ಏನಿಟ್ಟಿದ್ದಾರೆ ಅದು ಒಬ್ಬರದೇ ನೆನಪಾರ್ಥ ಆಗಿದೆ.
कि उसने पहले पहले साकार जिसमें प्रवेश किया उसके द्वारा काम इंद्रिय पर जीत पाई। ಅವರು ಮೊಟ್ಟ ಮೊದಲು ಯಾವಾಗ ಯಾರಲ್ಲಿ ಪ್ರವೇಶ ಮಾಡ್ತಾರೆ ಆ ವ್ಯಕ್ತಿಯ ಮುಖಾಂತರ ಅವರು ಕಾಮೇಂದ್ರಿಯದ ಮೇಲೆ ವಿಜಯವನ್ನು ಪಡಿತಾರೆ. अमरनाथ में यात्रा करने जाते हैं ना, ಅಮರನಾಥದಲ್ಲಿ ಯಾತ್ರೆಯನ್ನು ಮಾಡಲಿಕ್ಕೋಸ್ಕರ ಹೋಗ್ತಾರೆ ಅಲ್ವಾ. कहते हैं बर्फ का लिंग देखा। ಹೇಳ್ತಾರೆ ಅಲ್ಲಿ ನಾವು ಮಂಜುಗಡ್ಡೆಯ ಲಿಂಗವನ್ನು ನೋಡಿದ್ವಿ ಅಂತ. अब लिंग भी कोई बर्फ का होता है क्या? ಇವಾಗ ಆ ಲಿಂಗ ಏನಾದರೂ ಮಂಜುಗಡ್ಡೆದಾಗಿರುತ್ತಾ? है? अमरनाथ में बर्फ का लिंग खड़ा देखा। ಅಮರನಾಥದಲ್ಲಿ ಮಂಜುಗಡ್ಡೆಯ ಲಿಂಗವನ್ನು ನಿಂತಿರೋದನ್ನ ನೋಡಿದ್ವಿ ಅಂತ ಹೇಳ್ತಾರೆ. लिंग जब खड़ा होता है तो गर्मी होती है या ठंडा होता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಲಿಂಗ ಯಾವಾಗ ನಿಂತಿರುತ್ತೆ ಅವಾಗ ಅದರಲ್ಲಿ ಉಷ್ಣತೆ ಇರುತ್ತಾ ಅಥವಾ ತಣ್ಣಗಿರುತ್ತಾ? गर्मी होती है। ಅವಾಗ ಅದರಲ್ಲಿ ಉಷ್ಣತೆ ಇರುತ್ತೆ. तो हद की बात है बेहद की बात है। ಮತ್ತೆ ಇದು ಹದ್ದಿನ ಮಾತಾಗಿದೆನಾ ಅಥವಾ ಬೇಹದ್ದಿನ ಮಾತಾಗಿದೆನಾ? ये बेहद समझने की बात है। ಇದು ಬೇಹದ್ದಿನ ತಿಳ್ಕೊಳ್ಳುವಂತ ಮಾತಾಗಿದೆ. योग बल से कर्मेंद्रियां शीतल हो जाएंगी। ಯೋಗ ಬಲದಿಂದ ಕರ್ಮೇಂದ್ರಿಯಗಳು ಶೀತಲ ಆಗೋಗುತ್ತೆ. तो कोई की तो शीतल हुई होंगी पहले। ಮತ್ತೆ ಯಾರ್ದಾದ್ರೂ ಮೊದಲು ಶೀತಲ ಆಗಿರುತ್ತೆ ಅಲ್ವಾ. जो अपनी कर्मेंद्रियों को पहले पहले जीतता है ಯಾರು ತಮ್ಮ ಕರ್ಮೇಂದ್ರಿಯಗಳನ್ನ ಮೊಟ್ಟ ಮೊದಲು ಗೆಲ್ತಾರೆ उसका नाम शिव शंकर भोलेनाथ कहा जाता है। ಅವ್ರ ಹೆಸರನ್ನ ಶಿವಶಂಕರ್ ಭೋಲೆನಾಥ್ ಅಂತ ಹೇಳಲಾಗುತ್ತೆ. शिव के साथ शंकर का ही नाम जोड़ा जाता है ಶಿವನ ಜೊತೆ ಶಂಕರನ ಹೆಸರನ್ನೇ ಸೇರಿಸಲಾಗುತ್ತೆ. और कोई 33 करोड़ देवताओं का नाम नहीं जोड़ा जाता। ಬೇರೆ ಯಾವುದೇ 33 ಕೋಟಿ ದೇವತೆಗಳಿದ್ದಾರೆ ಅವರ ಹೆಸರನ್ನ ಸೇರಿಸೋದಿಲ್ಲ. तो वही एवर प्योर परमपिता परमात्मा शिव है ಮತ್ತೆ ಅವರೇ ಎವರ್ ಪ್ಯೂರ್ ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೆ. जो शंकर में प्रवेश करके ಅವರು ಶಂಕರನಲ್ಲಿ ಪ್ರವೇಶ ಮಾಡಿಬಿಟ್ಟು सारी दुनिया की विषय वासनाओं को संग के रंग से पी जाता है। ಇಡೀ ಪ್ರಪಂಚದ ವಿಷಯ ವಾಸನೆ ಏನಿದೆ ಅದನ್ನ ಕುಡಿದು ಬಿಡ್ತಾರೆ. वही एक पतित पावन है। ಅವರೇ ಒಬ್ರು ಪತಿತ್ ಪಾವನ ಆಗಿದ್ದಾರೆ. एक पतित पावन है उसे बिंदी कहेंगे ಮತ್ತೆ ಅವರು ಒಬ್ರು ಪತಿತ್ ಪಾವನ ಯಾರಾಗಿದ್ದಾರೆ ಅವರಿಗೆ ಬಿಂದಿ ಅಂತ ಹೇಳಲಾಗುತ್ತಾ या साकार में कहेंगे। ಅಥವಾ ಸಾಕಾರದಲ್ಲಿ ಅಂತ ಹೇಳಲಾಗುತ್ತಾ? बिंदी 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 कौन सी बिंदी पतित पावन कैसे पहचानेंगे? ಎಲ್ಲ ಆತ್ಮಗಳು ಬಿಂದಿನೇ ಆಗಿದ್ದಾರೆ. ಮತ್ತೆ ಆ ಒಬ್ರು ಪತಿತ್ ಪಾವನ ಯಾರು ಬಿಂದಿ ಆಗಿದ್ದಾರೆ ಯಾವ ತರ ಗುರುತಿಸ್ಕೊಂತೀರಾ? पहचानेंगे ಗೊತ್ತಾಗುತ್ತಾ? ಗುರುತಿಸ್ಕೊಂತೀರಾ? नहीं पहचान में आवेगी। ಗುರುತಿಸ್ಲಿಕ್ಕೆ ಆಗೋದಿಲ್ಲ. बिंदी बिंदी तो सब एक जैसी मालूम पड़ेंगे। ಯಾಕೆಂದ್ರೆ ಎಲ್ಲ ಆತ್ಮಗಳ ಬಿಂದಿ ಒಂದೇ ತರ ಕಾಣಿಸುತ್ತೆ. बिंदी जब मूर्ति में ಆ ಬಿಂದಿ ಯಾವಾಗ ಮೂರ್ತಿಯಲ್ಲಿ मूर्त में पार्ट बजावे ಮೂರ್ತಿ ಅಂದ್ರೆ ಸಾಕಾರ ಅವರಲ್ಲಿ ಯಾವಾಗ ಪಾತ್ರವನ್ನ ಮಾಡ್ತಾರೆ ಆ ಬಿಂದಿ तब पता चले ಅವಾಗ ಗೊತ್ತಾಗುತ್ತೆ ये चैतन्य मूर्ति है। ಅಂದ್ರೆ ಇದು ಚೈತನ್ಯ ಮೂರ್ತಿ ಆಗಿದೆ ಅಂತ. चैतन्य कर्मेंद्रियों द्वारा ऐसा पार्ट बजाती है ಚೈತನ್ಯ ಕರ್ಮೇಂದ್ರಿಯಗಳ ಮುಖಾಂತರ ಅವ್ರು ಈ ರೀತಿ ಪಾತ್ರವನ್ನ ಮಾಡ್ತಾರೆ. पार्ट और दुनिया में कोई बजा ही न सके जिसकी ಅಂದ್ರೆ ಆ ತರ ಪಾತ್ರವನ್ನ ಪ್ರಪಂಚದಲ್ಲಿ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. याद मंदिरों में ಅದರ ನೆನಪಾರ್ಥ ಏನಿದೆ ಭಕ್ತಿ ಮಾರ್ಗದಲ್ಲಿ ದೇವಸ್ಥಾನಗಳಲ್ಲಿ रखी हुई ಇಟ್ಟಿದ್ದಾರೆ. बाप कहते हैं तुम सब पार्वतियां। ತಂದೆ ಹೇಳ್ತಾರೆ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ. वो एक पार्वती की बात नहीं है। ಮತ್ತೆ ಯಾವುದೇ ಒಬ್ಬ ಪಾರ್ವತಿಯ ಮಾತಲ್ಲ. मना जो भी बच्चे बाप के कनेक्शन में आते हैं ಅಂದ್ರೆ ಯಾವುದೇ ಮಕ್ಕಳು ತಂದೆಯ ಕನೆಕ್ಷನ್ ಅಲ್ಲಿ ಬರ್ತಾರೆ संबंध में आते हैं ಸಂಪರ್ಕದಲ್ಲಿ ಬರ್ತಾರೆ वो पतित से पावन बनते हैं। ಅವರು ಪತಿತರಿಂದ ಪಾವನರಾಗ್ತಾರೆ. संग के रंग में आने से ही पतित से पावन बनते हैं ಸಂಘದ ರಂಗನಲ್ಲಿ ಬರೋದ್ರಿಂದಾನೇ ಅವರು ಪತಿತರಿಂದ ಪಾವನರಾಗ್ತಾರೆ. और संग के रंग में आने से ही पावन से पतित। ಮತ್ತೆ ಸಂಘದ ರಂಗನಲ್ಲಿ ಬರೋದ್ರಿಂದಾನೇ ಪಾವನರಿಂದ ಪತಿತರು ಆಗ್ತಾರೆ, ಪತಿತರಿಂದ ಪಾವನರು ಆಗ್ತಾರೆ. अनेकों के संग के रंग में आने से वैश्य बनते हैं, ಅನೇಕರ ಸಂಘದ ರಂಗನಲ್ಲಿ ಬರೋದ್ರಿಂದ ವೈಶ್ಯರಾಗ್ತಾರೆ, पतित बनते हैं। ಪತಿತರಾಗ್ತಾರೆ. एक के संग के रंग में आने से ಒಬ್ಬರ ಸಂಘದ ರಂಗನಲ್ಲಿ ಬರೋದ್ರಿಂದ पावन बनते हैं। ಪಾವನರಾಗ್ತಾರೆ. पहले ये बात पक्का कराओ ಮೊದಲು ಈ ಮಾತನ್ನ ಪಕ್ಕಾ ಮಾಡಿಸಿ क्या कि एक ही पतित पावन है ಏನಂತ ಒಬ್ಬರೇ ಪತಿತ್ ಪಾವನ ಆಗಿದ್ದಾರೆ.
और ये ढेर के ढेर जो गुरु बन करके बैठे हैं शिवो हम कह के बैठ जाते हैं। ಮತ್ತು ಯಾರು ಇಷ್ಟೊಂದು ಜಾಸ್ತಿ ಜನಗಳು ಗುರುಗಳಾಗ್ಬಿಟ್ಟು ಕೂತ್ಕೊಂಡಿದ್ದಾರೆ, ಸ್ವಯಂಗೆ ಭಗವಂತ ಅಂತ ಹೇಳ್ತಾರೆ, ಶಿವೋಹಂ ಅಂತ ಹೇಳ್ತಾರೆ, शिवो हम ब्रह्मास्मि, ಶಿವೋಹಂ ಅಂತ ಹೇಳ್ತಾರೆ, ಬ್ರಹ್ಮ ಅಸ್ಮಿ ಅಂತ ಹೇಳ್ತಾರೆ, मैं ब्रह्मा हूँ। ನಾನೇ ಬ್ರಹ್ಮ ಆಗಿದ್ದೀನಿ. ये ढेर के ढेर पतित पावन नहीं हो ಮತ್ತೆ सकते। ಇಷ್ಟೊಂದು ಜಾಸ್ತಿ ಜನಗಳು ಪತಿತ ಪಾವನರಾಗಲಿಕ್ಕೆ ಸಾಧ್ಯ ಇಲ್ಲ. अनेकों से दुनिया पतित बनी है, अनेकों के संग के रंग से, ಅನೇಕರಿಂದ ಅನೇಕರ ಸಂಘದ ರಂಗ್ನಿಂದ ಪ್ರಪಂಚ ಪತಿತ ಆಗಿದೆ. और एक के संग के रंग से ಮತ್ತೆ ಒಬ್ಬರ ಸಂಘದ ರಂಗ್ನಿಂದ पावन बनती है। ಪಾವನರಾಗ್ತಾರೆ. तो पहले ये बात पक्का करके फिर आगे बढ़ाना चाहिए। ಮತ್ತೆ ಮೊದಲು ಈ ಮಾತನ್ನ ಪಕ್ಕಾ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮುಂದೆ ಹೋಗ್ಬೇಕಾಗಿದೆ. यही बात बुद्धि में नहीं बैठती है, ಮತ್ತೆ ಈ ಮಾತೆ ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ. यही बात पक्की बुद्धि में नहीं बैठती है। क्या ಈ ಮಾತೆ ಪಕ್ಕ ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ. ಏನಂತ कि वो एक साकार कौन सा है ಅಂದ್ರೆ ಆ ಒಬ್ಬ ಸಾಕಾರ ಯಾರಾಗಿದ್ದಾರೆ, जिसमें परमपिता परमात्मा प्रवेश करके ಯಾರಲ್ಲಿ ಪರಂಪಿತ ಪರಮಾತ್ಮ ಪ್ರವೇಶ ಮಾಡಿಬಿಟ್ಟು संग के रंग से पतितों को पावन बनाते हैं। ಸಂಘದ ರಂಗ್ನಿಂದ ಪತಿತರನ್ನ ಪಾವನರನ್ನಾಗಿ ಮಾಡ್ತಾರೆ. बुद्धि में बैठती है तो फिर ग्लानि करते हैं। ಯಾವಾಗ ಆ ಮಾತು ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ ಅವಾಗ ಮತ್ತೆ ನಿಂದನೆಯನ್ನ ಮಾಡ್ತಾರೆ. फिर बजाय सत्युग के आदि में ले जाने के ಅವಾಗ ಮತ್ತೆ ಸತ್ಯುಗದ ಆರಂಭದಲ್ಲಿ ಕರ್ಕೊಂಡು ಹೋಗೋದನ್ನ ಬಿಟ್ಬಿಟ್ಟು आदि पिता समझने के, ಆದಿಪಿತ ಅಂತ ತಿಳ್ಕೊಳ್ಳೋದನ್ನ ಬಿಟ್ಬಿಟ್ಟು आदि देव समझने के ಆದಿದೇವ ಅಂತ ತಿಳ್ಕೊಳ್ಳೋದನ್ನ ಬಿಟ್ಟು समझते हैं। ಏನಂತ ತಿಳ್ಕೊಂತಾರೆ, कलयुग के अंत में पैदा होने वाला कलंकों को धारण करने वाला कलंक इधर है। ಇವರು ಕಲಿಯುಗದ ಅಂತ್ಯದಲ್ಲಿ ಜನ್ಮ ತಗೊಳ್ಳುವಂತ ಕಲಂಕಗಳನ್ನ ಧಾರಣೆ ಮಾಡ್ಕೊಳ್ಳುವಂತ ಕಲಂಕಿದರ ಆಗಿದ್ದಾರೆ ಅಂತ ತಿಳ್ಕೊಂತಾರೆ. क्या ग्लानि करने लग पड़ते हैं। ನಿಂದನೆ ಮಾಡ್ಲಿಕ್ಕೆ ಆರಂಭ ಮಾಡ್ಬಿಡ್ತಾರೆ. शिव बाबा ने कहा है, ಶಿವಬಾಬಾ ಹೇಳಿದ್ದಾರೆ, यादव कौरव आदि विनाशकाले विपरीत बुद्धि ಯಾದವರು ಕೌರವರು ಯಾರೇ ಇದ್ದಾರೆ ಅವರೆಲ್ಲ ಏನಾಗುತ್ತೆ ವಿನಾಶಕಾಲೆ ವಿಪರೀತ ಬುದ್ಧಿ ಆಗ್ತಾರೆ, विनश्यति। ವಿನಶ್ಯತಿಯನ್ನ ಪಡಿತಾರೆ. क्या कहा शिव बाबा ने? ಏನಂತ ಹೇಳಿದ್ದಾರೆ ಶಿವಬಾಬಾ? क्या अभी शिव बाबा आया हुआ है, कहते हैं 9-10 वर्ष में पुरानी दुनिया का विनाश होने वाला है। ಇವಾಗ ಶಿವಬಾಬಾ ಬಂದಿದ್ದಾರೆ, ಹೇಳ್ತಾರೆ ಏನಂತ, 9-10 ವರ್ಷಗಳಲ್ಲಿ ಪ್ರಪಂಚದ ವಿನಾಶ ಆಗುತ್ತೆ ಅಂತ, नई दुनिया की स्थापना होने वाली है। ಹೊಸ ಪ್ರಪಂಚದ ಸ್ಥಾಪನೆ ಆಗ್ಬೇಕಾಗಿದೆ. लेकिन जो यादव और कौरव कुल के होंगे ಆದ್ರೆ ಯಾರು ಯಾದವ ಮತ್ತೆ ಕೌರವ ಕುಲದವ್ರು ಆಗಿರ್ತಾರೆ, विनाश तो होने वाला है, ವಿನಾಶ ಅಂತೂ ಆಗ್ಬೇಕಾಗಿದೆ. लेकिन किसका विनाश होने वाला है? ಆದ್ರೆ ಯಾರು ವಿನಾಶ ಆಗ್ಬೇಕಾಗಿದೆ? जो यादव कुल के हैं। ಯಾರು ಯಾದವ ಕುಲದವ್ರು ಆಗಿದ್ದಾರೆ, बाहर की दुनिया में, अंदर की दुनिया में। ಹೊರಗಡೆ ಪ್ರಪಂಚನ ಅಥವಾ ಒಳಗಿನ ಪ್ರಪಂಚನ? ब्राह्मणों की अंदर की दुनिया में जो यादव कुल के हैं, माने ಬ್ರಾಹ್ಮಣರ ಒಳಗಿನ ಪ್ರಪಂಚದಲ್ಲಿ ಯಾರು ಯಾದವ ಕುಲದವ್ರು ಆಗಿದ್ದಾರೆ, क्रिश्चियन है, इस्लामी है, बौद्धि ಅಂದ್ರೆ है, ಕ್ರಿಶ್ಚಿಯನ್ ಇದ್ದಾರೆ, ಇಸ್ಲಾಮಿ ಇದ್ದಾರೆ, ಬೌದ್ಧಿ ಇದ್ದಾರೆ, ये सब यादव हैं। ಇವರೆಲ್ಲ ಯಾದವರೇ ಆಗಿದ್ದಾರೆ. यदुवंशी हैं, बड़े हट्टे कट्टे मोटे ताजे हैं। ಯದುವಂಶಿಗಳಾಗಿದ್ದಾರೆ, ತುಂಬಾ ಅಗಲ ಉದ್ದ ದಪ್ಪ ಚೆನ್ನಾಗಿ ಹೃಷ್ಟಪುಷ್ಟರಾಗಿರ್ತಾರೆ. है कि नहीं? ಇದಾರೋ ಇಲ್ವೋ? और बड़ी बड़ी विशाल संपत्ति वाले। ಮತ್ತೆ ದೊಡ್ಡ ದೊಡ್ಡ ವಿಶಾಲ ಸಂಪತ್ತಿ ಉಳ್ಳುವಂತವ್ರಾಗಿರ್ತಾರೆ. भारतवासियों के पास इस समय ज्यादा धन दौलत है ಭಾರತವಾಸಿಗಳ ಹತ್ರ ಈ ಸಮಯದಲ್ಲಿ ಜಾಸ್ತಿ ಧನದ ಸಂಪತ್ತಿ ಇದೆನಾ, या विदेशियों के पास ज्यादा धन दौलत? ಅಥವಾ ವಿದೇಶಿಗಳ ಹತ್ರ ಜಾಸ್ತಿ ಧನ ಸಂಪತ್ತಿ ಇದೆನಾ? बड़े बड़े महलमाड़ियां अटारियां किसके पास हैं? ದೊಡ್ಡ ದೊಡ್ಡ ಅರಮನೆಗಳು, ಅನೇಕ ಅಂತಸ್ತಿನ ಮನೆಗಳು, ಧನ ಸಂಪತ್ತಿ ಎಲ್ಲ ಯಾರ ಹತ್ರ ಜಾಸ್ತಿ ಇದೆ ಇವಾಗ? इस्लामियों के पास, बौद्धियों के पास, ಇಸ್ಲಾಮಿಗಳ ಹತ್ರ ಇದೆ, ಬೌದ್ಧಿಗಳ ಹತ್ರ ಇದೆ, ಕ್ರಿಶ್ಚಿಯನ್ಸ್ಗಳ ಹತ್ರ ಇದೆ. इसके पास। भले वो मेहनत करते हो या न करते हो, ಭಲೆ ಅವ್ರು ಶ್ರಮ ಪಡ್ತಾರೋ ಇಲ್ವೋ, ಆದ್ರೂ ಸಹ फिर भी उनके पास है। ಆದ್ರೂ ಸಹ ಅವ್ರ ಹತ್ರ ಇದೆ. तो ये यादव और भारतवासी कौरव, ಮತ್ತೆ ಇವರು ಯಾದವರು ಮತ್ತೆ ಭಾರತವಾಸಿ ಕೌರವರು. कौरव माने ಕೌರವರು ಅಂದ್ರೆ कौ माना कौआ, कौए की तरह काव 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 बहुत करते हैं। ಕೌ ಅಂದ್ರೆ ಕವ್ವ ಅಂದ್ರೆ ಕಾಗೆ, ಕಾಗೆ ತರ ತುಂಬಾ ಗಲಾಟೆ ಮಾಡ್ತಾರೆ, ಕಾವ್ 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 ಅಂತ. कि हम 5 वर्ष की प्लानिंग में, 5 वर्ष की प्लानिंग बनाते हैं ना, ಅಂದ್ರೆ 5 ವರ್ಷದ ಪ್ಲಾನಿಂಗ್ ನಲ್ಲಿ 5 ವರ್ಷದ ಪ್ಲಾನಿಂಗ್ ಅನ್ನ ಮಾಡ್ತಾರೆ ಅಲ್ವಾ? हर 5000 वर्ष के बाद बनाते हैं ना। ಪ್ರತಿಯೊಂದು 5000 ವರ್ಷದ ನಂತರ ಮಾಡ್ತಾರೆ.
तो कहते हैं काव काव बहुत करते रहते हैं। ಅವಾಗ ಇವರು ಕಾವು ಕಾವು ಅಂತ ತುಂಬ ಗಲಾಟೆಯನ್ನು ಮಾಡ್ತಾ ಇರ್ತಾರೆ. हम 5 वर्ष के अंदर जो 5 ईयर प्लान है उसमें हम राम राज्य लाके दिखा देंगे। ಅಂದರೆ ಈ 5 ವರ್ಷದ ಯೋಜನೆ ಏನಿದೆ ಪಂಚವಾರ್ಷಿಕ ಯೋಜನೆ, ಇದರಲ್ಲಿ ನಾವು ರಾಮರಾಜ್ಯವನ್ನು ತಂದುಬಿಟ್ಟು ತೋರಿಸ್ತೀವಿ ಅಂತ ತುಂಬ ಗಲಾಟೆಯನ್ನು ಮಾಡ್ತಾರೆ. कितने 5 ईयर प्लान हो गए? ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಇವಾಗ ಎಷ್ಟು 5 ಇಯರ್ಸ್ ಪ್ಲಾನ್ ಆಗೋಯ್ತು. राम राज्य आया कि और ही ज्यादा रावण राज्य आ गया? ರಾಮರಾಜ್ಯ ಬಂತ ಅಥವಾ ಇನ್ನೂ ಜಾಸ್ತಿ ರಾವಣ ರಾಜ್ಯನೇ ಬಂತ? और ही रावण राज्य आ गया। ಇನ್ನೂ ಜಾಸ್ತಿ ರಾವಣ ರಾಜ್ಯನೇ ಬಂತು. तो बाप कहते हैं ये जो यादव हैं ಮತ್ತೆ ತಂದೆ ಹೇಳ್ತಾರೆ ಇವ್ರು ಯಾರು ಯಾದವ್ರು ಇದ್ದಾರೆ, ये जो कौ कौ कौआ की तरह कौ काव काव करने वाले ಯಾರು ಕಾಗೆ ತರ ಕಾವು ಕಾವು ಅಂತ ಗಲಾಟೆ ಮಾಡುವಂತವ್ರಾಗಿದ್ದಾರೆ. कौरव हैं। रव माना शोरगुल। ಕೌರವ್, ರವ್ ಅಂದ್ರೆ ಶೋರ್ಗುಲ್ ಅಂದ್ರೆ ಗಲಾಟೆ ಮಾಡುವಂತವ್ರು. काव काव बहुत करते हैं ಕಾವು ಕಾವು ಅಂತ ತುಂಬಾ ಮಾಡ್ತಾರೆ. लेकिन 5 स्टार होटल बनाते जाते हैं पैसे के बल पर ಆದರೆ ದುಡ್ಡಿನ ಶಕ್ತಿ ಆಧಾರದಿಂದ 5 ಸ್ಟಾರ್ ಹೋಟೆಲ್ಗಳನ್ನ ಮಾಡ್ತಾ ಹೋಗ್ತಾರೆ. और उसमें गंद करते रहते ಮತ್ತೆ ಹೋಗ್ಬಿಟ್ಟು ಅದರಲ್ಲಿ ಗಲೀಜ್ ಮಾಡ್ತಾರೆ. जो जाने वाले होंगे वो इस बात को समझते होंगे। ಯಾರು ಹೋಗುವಂತವ್ರಾಗಿರ್ತಾರೆ ಅವ್ರ ಈ ಮಾತನ್ನ ತಿಳ್ಕೊಬೋದಾಗಿದೆ. कैसे कैसे कालगण बुलाई जाती है ಯಾವ್ಯಾವ ತರ ಅಲ್ಲಿ ಗಲೀಜು ಆತ್ಮಗಳು ಹೋಗ್ತಾರೆ, और कैसे कैसे उसमें गंद होता है। ಮತ್ತೆ ಯಾವ್ಯಾವ ತರ ಅಲ್ಲಿ ಗಲೀಜ್ ಕರ್ಮವನ್ನ ಮಾಡ್ತಾರೆ. ये यादव और कौरव विनाश काले विपरीत बुद्धि है। ಈ ಯಾದವರು ಮತ್ತೆ ಕೌರವರು ವಿನಾಶಕಾಲೆ ವಿಪರೀತ ಬುದ್ಧಿ ಆಗಿದ್ದಾರೆ. विनाश सामने खड़ा है ವಿನಾಶ ಇವಾಗ ಎದುರುಗಡೆ ನಿಂತಿದೆ. और ब्राह्मणों की संगमयुगी दुनिया में ಮತ್ತೆ ಬ್ರಾಹ್ಮಣರ ಸಂಗಮಯುಗಿ ಪ್ರಪಂಚದಲ್ಲಿ ये जो गंद खाने वाले हैं ಇವ್ರು ಯಾರೇ ಗಲೀಜನ್ನ ತಿನ್ನುವಂತವ್ರಾಗಿದ್ದಾರೆ, विभिचार का यादव और कौरव, ವ್ಯಭಿಚಾರದ ಗಲೀಜನ್ನ ತಿನ್ನುವಂತವ್ರಾಗಿದ್ದಾರೆ ಯಾದವರು ಮತ್ತೆ ಕೌರವರು. इनकी बुद्धि भ्रष्ट हो गई। ಇವ್ರ ಬುದ್ಧಿ ಭ್ರಷ್ಟ ಆಗೋಗ್ಬಿಟ್ಟಿದೆ. ब्राह्मणों की दुनिया में ही है। ಬ್ರಾಹ್ಮಣರ ಪ್ರಪಂಚದಲ್ಲೇ ಇದ್ದಾರೆ. भ्रष्ट बुद्धि होने के कारण अब ये विनश्यंती विनश्यंती विनाश को पाने वाले ಭ್ರಷ್ಟ ಬುದ್ಧಿ ಆಗಿರೋ ಕಾರಣದಿಂದ ವಿನಶಂತಿ ಅಂದ್ರೆ ಇವಾಗ ಅವ್ರು ವಿನಾಶವನ್ನ ಪಡೆಯುವಂತವ್ರಾಗಿದ್ದಾರೆ, नष्ट होने वाले ನಷ್ಟ ಆಗುವಂತವ್ರಾಗಿದ್ದಾರೆ. माना इनका पद विनाश को पावेगा। ಅಂದ್ರೆ ಇವರ ಪದವಿ ಏನಿದೆ ಇದು ವಿನಾಶವನ್ನ ಪಡೆಯುತ್ತೆ, नीच पद पावेंगे ನೀಚ ಪದವಿಯನ್ನ ಪಡಿತಾರೆ जन्म जन्मांतर। ಜನ್ಮ ಜನ್ಮಾಂತರದಲ್ಲೂ. आगे चल के शिव बाबा नाम लेते रहेंगे। ಮುಂದೆ ಬರುವಂತ ಸಮಯದಲ್ಲಿ ಶಿವಬಾಬಾ ಹೆಸರುಗಳನ್ನ ತಗೊಂತಾ ಇರ್ತಾರೆ. क्या कहा? कौन कौरव है? ಏನಂತ ಹೇಳಿದ್ರು, ಯಾರು ಕೌರವರಾಗಿದ್ದಾರೆ, नंबर वन। ನಂಬರ್ ವಾರಾಗಿ ಯಾರು ಕೌರವರಾಗಿದ್ದಾರೆ, कौन यादव है? नंबर वन। ಯಾರು ಯಾದವರಾಗಿದ್ದಾರೆ ನಂಬರ್ ವಾರಾಗಿ. होंगे तो नंबर वन ना? ಯಾರಾದ್ರೂ ನಂಬರ್ ವಾರಾಗಿ ಆಗಿರ್ತಾರೆ ಅಲ್ವಾ, किधर से होंगे? ಅಥವಾ ಎಲ್ಲರೂ ಒಂದೇ ತರ ಆಗಿರ್ತಾರ? कौन रावण संप्रदाय है? ಯಾರು ರಾವಣ ಸಂಪ್ರದಾಯದವರಾಗಿದ್ದಾರೆ. रावण के सिर दिखाते हैं ना, नंबर 1 सिर, नंबर 2, नंबर 3, नंबर 4। ರಾವಣನ್ಗೆ ತಲೆಗಳನ್ನ ತೋರಿಸ್ತಾರೆ ಅಲ್ವಾ, ಮೊದಲನೇ ನಂಬರ್ ಇಂದು, 2ನೇ ನಂಬರ್, 3ನೇ ನಂಬರ್, 4ನೇ ನಂಬರ್ ಅಂತ ತಲೆಗಳನ್ನ ತೋರಿಸ್ತಾರೆ ಅಲ್ವಾ. कौन रावण है? ಯಾರು ರಾವಣ ಆಗಿದ್ದಾರೆ? तो शिव बाबा नाम लेते रहेंगे। ಮತ್ತೆ ಶಿವಬಾಬಾ ಹೆಸರನ್ನ ತಗೊಂತಾ ಇರ್ತಾರೆ. और तुम बच्चे शिव बाबा का नाम लेते रहो। ಮತ್ತೆ ನೀವು मಕ್ಕಳು ಶಿವಬಾಬಾನ ಹೆಸರನ್ನ ತಗೊಂತೀರಾ. घड़ी घड़ी चित्रों पर समझाओ। ಸೆಕೆಂಡ್ ಸೆಕೆಂಡ್ಗೂ ಚಿತ್ರಗಳ ಮೇಲೆ ತಿಳಿಸಿ शिव बाबा का नाम शिव बाबा ने कहा है। ಶಿವಬಾಬಾನ ಹೆಸರನ್ನೇ ತಗೊಳ್ಳಿ, ಶಿವಬಾಬಾ ಹೇಳಿದ್ದಾರೆ, ಶಿವಬಾಬಾ ಹೇಳಿದ್ದಾರೆ ಅಂತ. इसमें बच्चों का ही कल्याण है। ಇದರಿಂದ ಮಕ್ಕಳದೇ ಕಲ್ಯಾಣ ಆಗುತ್ತೆ. बाबा को ही याद करते रहेंगे। ಶಿವಬಾಬಾನೇ ನೆನ್ಪು ಮಾಡ್ತಾ ಇರ್ತಾರೆ. बाप ने जो तुमको समझाया है ತಂದೆ ನಿಮ್ಗೆ ಏನೇ ತಿಳಿಸಿದ್ದಾರೆ तुम फिर औरों को समझाओ। ಅದನ್ನ ಮತ್ತೆ ನೀವು ಬೇರೆಯವ್ರಿಗೂ ಸಹ ತಿಳಿಸ್ತಾ ಇರಿ. तो सर्विस करने वालों का चार्ट अच्छा रहता होगा। ಮತ್ತೆ ಯಾರು ಸರ್ವಿಸ್ ಮಾಡುವಂತವ್ರಾಗಿರ್ತಾರೆ ಅವ್ರ ಚಾರ್ಟ್ ಚೆನ್ನಾಗಿರ್ಬೋದಾಗಿದೆ. सारे दिन में 8 घंटा सर्विस में बिजी रहना है। ಇಡೀ ದಿನದಲ್ಲಿ 8 ಗಂಟೆ ಆದ್ರೂ ಸರ್ವಿಸ್ ನಲ್ಲಿ ಬ್ಯುಸಿ ಇರಬೇಕಾಗಿದೆ. क्या कहा? ಏನಂತ ಹೇಳಿದ್ರು? कर्मातीत अवस्था रहने के लिए क्या जरूरी है? ಕರ್ಮಾತೀತ ಅವಸ್ಥೆ ಆಗ್ಲಿಕ್ಕೋಸ್ಕರ ಏನ್ ಅವಶ್ಯಕತೆ ಇದೆ? 8 घंटे पेट की पूजा करने के लिए धंधा करो। 8 ಗಂಟೆ ಹೊಟ್ಟೆ ಪೂಜೆಗೋಸ್ಕರ ದುಡಿಮೆ ವ್ಯಾಪಾರವನ್ನ ಮಾಡಿ. और 8 घंटे ಮತ್ತೆ ಇನ್ನು 8 ಗಂಟೆ
आत्मा मन बुद्धि का अनेक जन्मों का कल्याण करने के लिए ಆತ್ಮ ಏನಿದೆ ಮನ್ ಬುದ್ಧಿ ಅದರ ಅನೇಕ ಜನ್ಮದ ಕಲ್ಯಾಣಕ್ಕೋಸ್ಕರ 84 के चक्र में आत्मा आती है ना, 84 ಜನ್ಮಗಳ ಚಕ್ರದಲ್ಲಿ ಆತ್ಮ ಬರುತ್ತೆ ಅಲ್ವಾ? तो 84 के चक्र में आत्मा कैसे सुखी रहे, ಮತ್ತೆ 84 ಜನ್ಮದ ಚಕ್ರಗಳಲ್ಲಿ ಆತ್ಮ ಯಾವ ಥರ ಸುಖಿಯಾಗಿರುತ್ತೆ उसके लिए पुरुषार्थ करते रहो। 8 घंटा ಅದಕ್ಕೋಸ್ಕರ ಮತ್ತೆ ಪುರುಷಾರ್ಥವನ್ನ ಮಾಡ್ತಾ ಇರಿ, सर्विस करो। 8 ಗಂಟೆ ಸರ್ವಿಸ್ ಮಾಡಿ. माने आत्मा की भी सेवा 8 घंटा, ಅಂದರೆ ಆತ್ಮನ ಸೇವೆನೂ 8 ಗಂಟೆ ಆಗಿರಬೇಕು. रूपी पेट है ना, ಇದು ಸಹ ಮನ್ಬುದ್ಧಿ ರೂಪಿ ಹೊಟ್ಟೆ ಆಗಿದೆ ಅಲ್ವಾ? इसके लिए भी कुछ कमाई करना है कि नहीं? ಇದಕ್ಕೋಸ್ಕರನೂ ಏನಾದರೂ ಸಂಪಾದನೆ ಮಾಡಬೇಕೋ ಇಲ್ವೋ? ये अनेक जन्मों की कमाई है, ಮತ್ತೆ ಇದು ಸಹ ಅನೇಕ ಜನ್ಮಗಳಿಗೋಸ್ಕರ ಮಾಡುವಂಥ ಸಂಪಾದನೆ ಆಗಿದೆ. तो 8 घंटा ईश्वरीय सेवा में दो, 8 ಗಂಟೆ ಏನಿದೆ ಇದನ್ನ ಈಶ್ವರೀಯ ಸೇವೆಗೋಸ್ಕರ ಕೊಡಿ. 8 घंटा है शरीर के पेट की सेवा में, ಮತ್ತೆ ಇನ್ನು 8 ಗಂಟೆ ಏನಿದೆ ಇದು ಶರೀರದ ಸೇವೆ ಹೊಟ್ಟೆಗೋಸ್ಕರ ಟೈಮ್ ಕೊಡಿ. करके 1 घंटा 2 घंटा रेस्ट लेते रहेंगे। ಆ ಥರ ಮಾಡಿಬಿಟ್ಟು ಮತ್ತೆ 1 ಗಂಟೆ 2 ಗಂಟೆ ರೆಸ್ಟ್ ತಗೊತಾ ಇರ್ತಾರೆ. फिर भी बाप कहते हैं 4 घंटे नींद काफी है। ಆದರೂ ಸಹ ತಂದೆ ಹೇಳ್ತಾರೆ 4 ಗಂಟೆ ನಿದ್ದೆ ಸಾಕಾಗಿದೆ. क्या सॉलिड नींद अगर आ जाए ಒಂದು ವೇಳೆ ಸಾಲಿಡ್ ನಿದ್ದೆ ಬಂದ್ಬಿಟ್ರೆ तो 4 घंटे की नींद 24 घंटे के लिए फ्रेश कर देती है। ಅಂದರೆ ಸಾಲಿಡ್ ನಿದ್ದೆ ಆಗಿದ್ರೆ 4 ಗಂಟೆ ನಿದ್ದೆ ಏನಿದೆ ಅದು 24 ಗಂಟೆಗೋಸ್ಕರ ಫ್ರೆಶ್ ಮಾಡಿಬಿಡುತ್ತೆ. फिर भी 7 घंटा तो सर्विस में रहते ही हैं। ಆದರೂ ಸಹ 7 ಗಂಟೆ ಅಂತೂ ಸರ್ವಿಸ್ನಲ್ಲಿ ಇದ್ದೇ ಇರ್ತಾರೆ ಅಲ್ವಾ? बोला ಅದಕ್ಕೆ ಮತ್ತೆ ಹೇಳಿದರು तो समझना चाहिए ಅವರಿಗೆ ತಿಳ್ಕೊಬೇಕಾಗಿದೆ उनके विकर्म बहुत विनाश होते हैं। ಅವ್ರ ವಿಕರ್ಮಗಳು ತುಂಬ ವಿನಾಶ ಆಗುತ್ತೆ. तो 7-8 घंटे ईश्वरीय सेवा में रहें। ಯಾರು 7-8 ಗಂಟೆ ಈಶ್ವರೀಯ ಸೇವೆಯಲ್ಲಿ ಇರ್ತಾರೆ ಅವ್ರದ್ದು बहुतों को घड़ी घड़ी बाप का परिचय देते होंगे। ತುಂಬ ಆತ್ಮಗಳಿಗೆ ಸೆಕೆಂಡಿಗೂ ತಂದೆ ಪರಿಚಯವನ್ನು ಕೊಡ್ತಾ ಇರ್ತಾರೆ. तो जरूर ऐसे सर्विसेबल बच्चे ही ಮತ್ತೆ ಖಂಡಿತವಾಗಿ ಈ ಥರ ಸರ್ವಿಸೇಬಲ್ ಮಕ್ಕಳು ಯಾರೇ ಇರ್ತಾರೆ. कैसे सर्विसेबल बच्चे ಯಾವ ಥರ ಸರ್ವಿಸೇಬಲ್ ಮಕ್ಕಳಾಗಿರ್ತಾರೆ? जो 8 घंटा स्थूल पेट के लिए ಯಾರು 8 ಗಂಟೆ ಸ್ಥೂಲ ಹೊಟ್ಟೆಗೋಸ್ಕರ और 8 घंटा जो बुद्ध रूपी पेट है, ಮತ್ತೆ ಇನ್ನು 8 ಗಂಟೆ ಏನಿದೆ ಅದು ಬುದ್ಧಿ ರೂಪಿ ಹೊಟ್ಟೆ ಏನಿದೆ ಅದಕ್ಕೋಸ್ಕರ आत्मा रूपी पेट। ಆತ್ಮರೂಪಿ ಹೊಟ್ಟೆ. आत्मा किसे कहा जाता है? ಆತ್ಮ ಅಂತ ಯಾರಿಗೆ ಯಾವುದಕ್ಕೆ ಹೇಳಲಾಗುತ್ತೆ? मन बुद्धि को ही तो आत्मा कहा जाता है। ಮನ್ಬುದ್ಧಿಗೆ ಆತ್ಮ ಅಂತ ಹೇಳಲಾಗುತ್ತೆ ಅಲ್ವಾ? तो मन बुद्धि रूपी पेट के लिए ಮತ್ತೆ ಈ ಮನ್ಬುದ್ಧಿ ರೂಪಿ ಹೊಟ್ಟೆಗೋಸ್ಕರ 8 घंटा ईश्वरीय सेवा में लगाते हैं। 8 ಗಂಟೆ ಈಶ್ವರೀಯ ಸೇವೆಯಲ್ಲಿ ಉಪಯೋಗಿಸ್ತಾರೆ. वो बच्चे बाप को बहुत प्रिय लगते ಆ ಮಕ್ಕಳು ತಂದೆಗೆ ತುಂಬ ಪ್ರಿಯ ಅನಿಸ್ತಾರೆ. हैं। बाप देखेंगे ये तो बहुतों का कल्याण करते हैं। ತಂದೆ ನೋಡ್ತಾರೆ ಇವರಂತೂ ತುಂಬ ಆತ್ಮಗಳ ಕಲ್ಯಾಣವನ್ನ ಮಾಡ್ತಾರೆ. रात दिन यही उनको चिंतन रहता है। ಅವರಿಗಂತೂ ಹಗಲು ರಾತ್ರಿ ಇದೇ ಚಿಂತನೆ ಇರುತ್ತೆ. किनको? बच्चों को 8 ಯಾರಿಗೆ? ಮಕ್ಕಳಿಗೆ. घंटा सर्विस करने वाले बच्चों को रात दिन यही चिंतन रहता है। ಅಂದರೆ ಯಾರು ಸರ್ವಿಸ್ ಮಾಡುವಂಥ 8 ಗಂಟೆ ಈಶ್ವರೀಯ ಸೇವೆ ಮಾಡುವಂಥ ಮಕ್ಕಳಾಗಿರ್ತಾರೆ ಅವ್ರಿಗೆ ಯಾವಾಗಲೂ ಇದೇ ಚಿಂತೆ ಇರುತ್ತೆ ಬುದ್ಧಿಯಲ್ಲಿ. ಏನಂತ ಕಿ ನಾವು ತಂದೆಯ ಸಂದೇಶವನ್ನು ಕೊಡಬೇಕು ಅಂತ ಎಲ್ಲರಿಗೂ. कि हम बहुतों का कैसे कल्याण करें। ಅಂದರೆ ನಾವು ತುಂಬ ಆತ್ಮಗಳ ಕಲ್ಯಾಣವನ್ನು ಯಾವ ರೀತಿ ಮಾಡಬೇಕು ಅಂತ. बहुतों का कल्याण करते हैं, वो अपना ही कल्याण करते हैं। ತುಂಬ ಆತ್ಮಗಳ ಕಲ್ಯಾಣವನ್ನು ಮಾಡ್ತಾರೆ ಮತ್ತು ಕೆಲವರು ತಮ್ಮ ಕಲ್ಯಾಣವನ್ನೇ ಮಾಡ್ತಾರೆ. क्या ऐसे नहीं कि औरों के कल्याण में लगे रहते हैं तो अपना अकल्याण हो जाएगा? ಆ ಥರ ಅಲ್ಲ, ನಾವು ಬೇರೆಯವರ ಕಲ್ಯಾಣದಲ್ಲಿ ತೊಡಗಿದ್ರೆ ನಮ್ಮದು ಅಕಲ್ಯಾಣ ಆಗೋಗುತ್ತೆ, ಆ ಥರ ಅಲ್ಲ. नहीं, अपना भी कल्याण करते हैं। ತಮ್ಮದು ಸಹ ಕಲ್ಯಾಣವನ್ನು ಮಾಡ್ಕೊತಾರೆ. स्कॉलरशिप भी इसमें मिलेगा। ಸ್ಕಾಲರ್ಶಿಪ್ ಸಹ ಇದರಲ್ಲೇ ಸಿಗುತ್ತೆ. जो बहुतों का कल्याण करते हैं। ಯಾರು ತುಂಬ ಆತ್ಮಗಳ ಕಲ್ಯಾಣವನ್ನು ಮಾಡ್ತಾರೆ ये भी एक पहचान है। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಇದು ಸಹ ಒಂದು ಗುರುತಾಗಿದೆ. ಯಾವ ಮಾತಿಂದು? है? इनकी पहचान है। ಯಾರ ಗುರುತಾಗಿದೆ ಇದು? है? नहीं, स्कॉलरशिप लेने वाले जो 8 हैं, ಅಂದರೆ ಸ್ಕಾಲರ್ಶಿಪ್ ತಗೊಳ್ಳೋವಂಥವ್ರು ಯಾರು 8 ಆತ್ಮಗಳಿದ್ದಾರೆ. पास
पास विधानर होने वाले, ಪಾಸ್ವಿಧಾನರಾಗುವಂಥವ್ರಾಗಿದ್ದಾರೆ. जो धर्मराज की सजाएं नहीं खाते हैं, ಅವರು ಧರ್ಮರಾಜನಿಂದ ಶಿಕ್ಷೆಯನ್ನು ಅನುಭವಿಸೋದೇ ಇಲ್ಲ. पूछते हैं उनकी क्या खास बात है जो 8 की लिस्ट में आ जाते हैं. ಕೇಳ್ತಾರೆ ಅವರಲ್ಲಿ ಏನು ಇಷ್ಟೊಂದು ವಿಶೇಷತೆ ಇದೆ, ಅವ್ರು 8ರಲ್ಲಿ ಬಂದ್ಬಿಡ್ತಾರೆ ಅಂತ. क्या खास बात बताइए. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನು ವಿಶೇಷ ಮಾತನ್ನ ಹೇಳಿದ್ದಾರೆ. अरे रात दिन वो ईश्वरीय सेवा में लगे रहते हैं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಹಗಲು ರಾತ್ರಿ ಅವ್ರು ಈಶ್ವರೀಯ ಸೇವೆಯಲ್ಲೇ ತೊಡಗಿರ್ತಾರೆ. दिन में तो 8 घंटे सेवा करते ही हैं. ದಿನದಲ್ಲಂತೂ 8 ಗಂಟೆ ಸೇವೆ ಮಾಡೇ ಮಾಡ್ತಾರೆ. क्या इस लौकिक दुनिया में ಯಾವ ಥರ ಲೌಕಿಕ ಪ್ರಪಂಚದಲ್ಲಿ कोई दिल लगा के कपड़े की दुकान में कपड़े फाड़ता रहता है, बेचता रहता है. ಯಾರಾದರೂ ಬಟ್ಟೆ ಅಂಗಡಿಯಲ್ಲಿ ಲೌಕಿಕ ಪ್ರಪಂಚದಲ್ಲಿ ಮನಸ್ಸಿನಿಂದ ಬಟ್ಟೆ ಅಂಗಡಿಯಲ್ಲಿ ಕುತ್ಕೊಂಡು ಬಟ್ಟೆ ಮಾರಾಟ ಮಾಡ್ತಾ ಇರ್ತಾರೆ, ಬಟ್ಟೆಗಳನ್ನು ಹರಿತಾ ಇರ್ತಾರೆ. तो रात में भी अपनी धोती फाड़ देता है. ಮತ್ತೆ ರಾತ್ರಿಯಲ್ಲೂ ಸಹ ಏನು ನಿದ್ದೆಯಲ್ಲಿ ಏನು ಮಾಡ್ತಾರೆ, ತಮ್ಮ ಹಾಕೊಂಡಿರೋ ಪಂಚೆಯನ್ನೇ ಹರಿದು ಬಿಡ್ತಾರೆ. वही स्वप्न आते हैं. ಮತ್ತೆ ಅದೇ ಕನಸುಗಳೇ ಬರುತ್ತೆ ಅವರಿಗೆ. तो दिन में भी सेवा हुई और रात में भी सेवा हुई. ಮತ್ತೆ ದಿನದಲ್ಲೂ ಸೇವೆ ಆಯಿತು, ರಾತ್ರಿಯಲ್ಲೂ ಸೇವೆ ಆಯಿತು. तो रात दिन लगन लगी पड़ी है. ಮತ್ತೆ ಹಗಲು ರಾತ್ರಿ ಇದೇ ಸೆಳೆತಾ ಇರಬೇಕು. ऐसे ही स्कॉलरशिप मिलेगा ಆ ಥರ ಇದ್ರೇ ಸ್ಕಾಲರ್ಶಿಪ್ ಸಿಗುತ್ತೆ. कि रात दिन सर्विस 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 ಹಗಲು ರಾತ್ರಿ ಸರ್ವಿಸ್ ಸರ್ವಿಸ್ ಸರ್ವಿಸ್. और दूसरा कोई संकल्प ही ना आए. ಬೇರೆ ಇನ್ಯಾವುದು ಸಂಕಲ್ಪಗಳೇ ಬರಬಾರ್ದು. बहुतों को कल्याण करते होंगे. ತುಂಬ ಆತ್ಮಗಳ ಕಲ್ಯಾಣ ಮಾಡ್ಬೋದಾಗಿದೆ. तुम बच्चों को यही धंधा है. ನಿಮ್ಮ ಮಕ್ಕಳಿಗಂತೂ ಇದೇ ಕೆಲಸ ಇದೆ. तुम बच्चों को, ನೀವು ಮಕ್ಕಳಿಗೆ ಅಂತ ಹೇಳಿದರು. जब तुम बच्चे कहा तो किसकी तरफ इशारा किया. ಯಾವಾಗ ನೀವು ಮಕ್ಕಳು ಅಂತ ಹೇಳ್ತಾರೆ ಅವಾಗ ಯಾರ ಕಡೆ ಸೂಚನೆಯನ್ನು ಕೊಡ್ತಾರೆ. हाँ जरूर बाप के सन्मुख वो 8 बुद्धि में आए होंगे. ಖಂಡಿತವಾಗಿ ತಂದೆಯ ಸಮ್ಮುಖದಲ್ಲಿ ಬುದ್ಧಿಯಲ್ಲಿ ಆ 8 ಆತ್ಮಗಳು ಬಂದಿರಬಹುದು. ये उनकी पहचान है. ಮತ್ತೆ ಇದು ಸಹ ಅವ್ರ ಗುರುತಾಗಿದೆ. उन 8 की ಆ 8 ಆತ್ಮಗಳ ಗುರುತಾಗಿದೆ. कि जब से ज्ञान में आए होंगे, ಅಂದ್ರೆ ಅವ್ರು ಯಾವಾಗಿನಿಂದ ಜ್ಞಾನದಲ್ಲಿ ಬಂದಿರ್ತಾರೆ, एडवांस में आए होंगे, जब से बाप को पहचाना होगा, ಯಾವಾಗಿನಿಂದ ಅವ್ರು ಅಡ್ವಾನ್ಸ್ನಲ್ಲಿ ಬಂದಿರ್ತಾರೆ, ಯಾವಾಗಿನಿಂದ ಅವ್ರ ತಂದೆಯನ್ನು ಗುರುತಿಸ್ಕೊಂಡಿರ್ತಾರೆ, तो लौकिक परिवार को जैसे भूल गए. ಅವಾಗ ಲೌಕಿಕ ಪರಿವಾರವನ್ನು ಒಂದು ಪ್ರಕಾರದಲ್ಲಿ ಮರ್ತೋಗ್ಬಿಡ್ತಾರೆ. फाइनल पेपर क्या है. ಫೈನಲ್ ಪೇಪರ್ ಏನಾಗಿದೆ, नष्ट हुआ स्मृति लब्धा. ನಷ್ಟೋ ಮೋಹ ಸ್ಮೃತಿ ಲಬ್ಧ ಆಗಿದೆ. देह के संबंधों से बुद्धि हट जाती है ದೇಹ ಮತ್ತೆ ದೇಹದ ಸಂಬಂಧಗಳಿಂದ ಬುದ್ಧಿ ದೂರ ಆಗೋಗ್ಬಿಡುತ್ತೆ. और ईश्वरीय संबंध से बुद्धि जुड़ जाती है. ಮತ್ತೆ ಈಶ್ವರೀಯ ಸಂಬಂಧದಲ್ಲಿ ಬುದ್ಧಿ ಅಟ್ಯಾಚ್ ಆಗೋಗುತ್ತೆ. तो बच्चों का यही धंधा है. ಮತ್ತೆ ಮಕ್ಕಳದ್ದು ಇದೇ ಕೆಲಸ ಆಗಿದೆ. टीचर बन करके बहुतों को रास्ता बताना. ಟೀಚರ್ ಆಗ್ಬಿಟ್ಟು ತುಂಬಾ ಆತ್ಮಗಳಿಗೆ ದಾರಿಯನ್ನ ಹೇಳಬೇಕಾಗಿದೆ. पहले तो ये नॉलेज धारण करनी पड़ेगी. ಮೊದಲಂತೂ ಈ ನಾಲೆಜನ್ನು ಧಾರಣೆ ಮಾಡ್ಕೋಬೇಕಾಗಿದೆ. कौन सी नॉलेज. ಯಾವ ನಾಲೆಜನ್ನು ಧಾರಣೆ ಮಾಡ್ಕೋಬೇಕು. कौन सी नॉलेज की बात कर रहे थे इस मुरली में. ಈ ಮುರಳಿಯಲ್ಲಿ ಯಾವ ನಾಲೆಜಿನ ಮಾತನ್ನ ಮಾತಾಡ್ತಾ ಇದ್ರು. अरे म्यूजियम में जो चैतन्य चित्र हैं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಮ್ಯೂಸಿಯಂನಲ್ಲಿ ಏನು ಚೈತನ್ಯ ಚಿತ್ರಗಳಿದೆ, उन चित्रों का परिचय दें. ಆ ಚಿತ್ರಗಳ ಪರಿಚಯವನ್ನ ಕೊಡ್ತಾ ಇದ್ರು. सामने रह करके परिचय देंगे ಎದುರುಗಡೆ ಇದ್ಬಿಟ್ಟು ಪರಿಚಯವನ್ನ ಕೊಟ್ರೆ तो लोग और जल्दी समझेंगे. ಅವಾಗ ಜನಗಳು ಇನ್ನೂ ಬೇಗ ತಿಳ್ಕೊಂತಾರೆ. चित्र सामने नहीं है ಒಂದ್ ವೇಳೆ ಚಿತ್ರ ಎದುರುಗಡೆ ಇಲ್ಲ ಅಂದ್ರೆ, और बिना चित्रों के परिचय देंगे ಮತ್ತೆ ಚಿತ್ರಗಳಿಲ್ದೇನೆ ಪರಿಚಯವನ್ನ ಕೊಟ್ರೆ, तो जो श्रुत बुद्धि होंगे वो तो समझेंगे. ಮತ್ತೆ ಯಾರು ತೀಕ್ಷ್ಣ ಬುದ್ಧಿ ಉಳ್ಳಂತವರಾಗಿರ್ತಾರೆ ಅವರಂತೂ ತಿಳ್ಕೊಂತಾರೆ. बाकी जो साधारण बुद्धि होंगे उनकी समझ में जल्दी नहीं आएगी. ಬಾಕಿ ಯಾರು ಸಾಧಾರಣ ಬುದ್ಧಿ ಉಳ್ಳಂತವರಾಗಿರ್ತಾರೆ ಅವರಿಗೆ ಬೇಗ ಅರ್ಥ ಆಗೋದಿಲ್ಲ. एक तो प्रैक्टिकल प्रूफ भी सामने हो ಒಂದಂತೂ ಪ್ರಾಕ್ಟಿಕಲ್ ಪ್ರೂಫ್ ಸಹ ಎದುರುಗಡೆ ಇರಬೇಕು, और दूसरी तरफ समझाने वाला भी सामने हो, ಮತ್ತೆ ಇನ್ನೊಂದು ಕಡೆ ತಿಳಿಸುವಂತವ್ರು ಸಹ ಎದುರುಗಡೆ ಇರಬೇಕು. तो जल्दी बात समझ में आएगी ना. ಮತ್ತೆ ಬೇಗ ಮಾತು ಅರ್ಥ ಆಗುತ್ತೆ ಅಲ್ವಾ. बोला कोई का कल्याण नहीं करते हैं ಅದಕ್ಕೆ ಮತ್ತೆ ಹೇಳಿದ್ರು ಯಾರ್ದಾದ್ರೂ ಕಲ್ಯಾಣವನ್ನ ಮಾಡೋದಿಲ್ಲ ಅಂದ್ರೆ तो समझा जाता है इनकी तकदीर में ही है. ಅವಾಗ ತಿಳ್ಕೊಬೇಕಾಗತ್ತೆ ಇವ್ರ ಅದೃಷ್ಟದಲ್ಲೇ ಇಲ್ಲ ಅಂತ. ये कौन समझ लेता है. ಮತ್ತೆ ಈ ಮಾತನ್ನ ಯಾರು ತಿಳ್ಕೊಂಡ್ಬಿಡ್ತಾರೆ. कोई भी टीचर ये समझ सकता है. ಯಾವುದೇ ಟೀಚರ್ ಆಗಲಿ ಈ ಮಾತನ್ನ ತಿಳ್ಕೊಬೋದಾಗಿದೆ.
ये स्टूडेंट जो रास्ता बताया ಈ है ಸ್ಟೂಡೆಂಟ್ಗಳು ಯಾರು ದಾರಿಯನ್ನು ಹೇಳಿದ್ದಾರೆ वो रास्ता अपनाता ही नहीं। ಆ ದಾರಿ ಮನೆ ಯಾವ ದಾರಿಯನ್ನು ಟೀಚರ್ ಇವರಿಗೆ ಹೇಳಿದ್ದಾರೆ ಆ ದಾರಿಯನ್ನು ಅಳವಡಿಸ್ಕೊಳ್ಳೋದೇ ಇಲ್ಲ. और तो कल्याण में लगा हुआ ही नहीं है। ಅವರಂತೂ ಆ ಕಲ್ಯಾಣದಲ್ಲಿ ಸ್ವಯಂನ ಕಲ್ಯಾಣ ಬೇರೆಯವರ ಕಲ್ಯಾಣದಲ್ಲೇ ತೊಡಗೇ ಇಲ್ಲ. तो समझा क्या जाता है ಮತ್ತೆ ಏನಂತ ತಿಳ್ಕೊಬೇಕಾಗುತ್ತೆ, कि इनकी तकदीर में राजयोग से राजाई पाने का है ही नहीं। ಅಂದರೆ ಇವ್ರ ಅದೃಷ್ಟದಲ್ಲಿ ರಾಜಯೋಗದಿಂದ ರಾಜಯ್ಯನ ಪಡೆಯುವಂಥ ಅದೃಷ್ಟ ಇವ್ರದ್ದು ಇಲ್ವೇ ಇಲ್ಲ. बहुत बच्चे तो कहते हैं बाबा हमको नौकरी से छुड़ाओ। ತುಂಬ ಮಕ್ಕಳಂತೂ ಹೇಳ್ತಾರೆ, ಬಾಬಾ ನಮಗೆ ನೌಕರಿಯಿಂದ ಬಿಡುಗಡೆ ಮಾಡಿ ಅಂತ. क्या शर्त रखते हैं? ಏನಂತ ಹೇಳಿದ್ರು, ಏನು ಚಾಲೆಂಜ್ ಇಡ್ತಾರೆ, हमको इस नौकरी धंधे से छुड़ाओ ನಮಗೆ ಈ ದುಡಿಮೆ ವ್ಯಾಪಾರ ನೌಕರಿಯಿಂದ ಎಲ್ಲ ಬಿಡುಗಡೆ ಮಾಡಿಬಿಡಿ, तो हम ईश्वर सेवा में लग जाएंगे। ಅವಾಗ ನಾವು ಮತ್ತೆ ಈಶ್ವರೀಯ ಸೇವೆಯಲ್ಲೇ ತೊಡಗಿರ್ತೀವಿ ಅಂತ ಹೇಳ್ತಾರೆ. अरे ये नौकरी धंधे का जो बंधन डाला है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ನೌಕರಿ ದಂಧ ಈ ವ್ಯಾಪಾರ ಏನೇ ಇದೆ ಇದ್ರದ್ದು ಬಂಧನವನ್ನು ಏನು ಹಾಕ್ಕೊಂಡಿದ್ದೀರಾ, वो बाबा ने डाला है क्या तुम्हारे लिए? ಅದೇನು ನಿಮಗೋಸ್ಕರ ಬಾಬಾ ಬಂಧನವನ್ನು ಹಾಕಿದಾರಾ, ये पूर्व जन्म में हमने ही डाला है। ಅಥವಾ ಪೂರ್ವ ಜನ್ಮದಿಂದ ನಾವೇ ಹಾಕಿದ್ದೀವ? कुछ आत्मा ऐसी होती हैं, ऐसा जन्म लेती हैं, ऐसे घराने में जन्म लेती हैं। ಕೆಲವು ಆತ್ಮಗಳು ಈ ಥರನೂ ಇರ್ತಾರೆ, ಅವ್ರು ಈ ಥರ ಪರಿವಾರದಲ್ಲಿ ಈ ಥರ ಒಂದು ಫ್ಯಾಮಿಲಿಯಲ್ಲಿ ಜನ್ಮ ತಗೊತಾರೆ. कि उन्हें धन कमाने का कोई चिंता ही नहीं। ಅವರಿಗೆ ದುಡ್ಡನ್ನು ಸಂಪಾದನೆ ಮಾಡುವಂಥ ಏನು ಚಿಂತೆನೇ ಇಲ್ಲ. क्या धन है? ಎಷ್ಟು ಬೇಕೋ ಅಷ್ಟು ಅಕ್ಕೂಟ ಧನ ಸಂಪತ್ತಿ ಇರುತ್ತೆ ಅವ್ರ ಪರಿವಾರದಲ್ಲಿ. कोई फिक्रात नहीं, ಅವರಿಗೇನು ಚಿಂತೆನೇ ಇರಲ್ಲ ದುಡ್ಡಿಂದು. कोई धंधा धोरी आदि करने की नौकरी करने की बिल्कुल दरकार ही नहीं। ಯಾವುದೇ ದುಡಿಮೆ ವ್ಯಾಪಾರ ನೌಕರಿಗಳು ಮಾಡುವಂಥ ಅವಶ್ಯಕತೆನೇ ಇಲ್ಲ ಅವರಿಗೆ. तो उन्होंने जो अपना भाग्य बनाया है वो ಮತ್ತೆ ಅವರು ತಮ್ಮ ಭಾಗ್ಯವನ್ನ ಏನು ಮಾಡ್ಕೊಂಡಿದ್ದಾರೆ जन्म से बनाया है ಅದನ್ನ ಅವ್ರ ಪೂರ್ವ ಜನ್ಮದಿಂದ ಮಾಡ್ಕೊಂಡಿದ್ದಾರಾ, या बाबा उनका भाग्य बनाते ಅಥವಾ ಬಾಬಾ ಬಂದ್ಬಿಟ್ಟು ಅವ್ರ ಭಾಗ್ಯವನ್ನ ತಯಾರು ಮಾಡ್ತಾರಾ? उन्होंने भी बनाया। और जो अभी धंधे धोरी में लगे हुए हैं उन्होंने भी अपना बंधन अपने आप ही बनाया। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರು ಪೂರ್ವ ಜನ್ಮದಿಂದನೇ ತಮ್ಮದು ಭಾಗ್ಯವನ್ನು ತಯಾರು ಮಾಡ್ಕೊಂಡು ಬರ್ತಾರೆ. ಮತ್ತು ಯಾರು ಇವಾಗ ಬಂಧನದಲ್ಲಿದ್ದಾರೆ ಅವರು ಸಹ ಪೂರ್ವ ಜನ್ಮದಿಂದ ತಮ್ಮ ಬಂಧನವನ್ನು ಹಾಕ್ಕೊಂಡು ಬಂದಿದ್ದಾರೆ, ಅಂದರೆ ಆ ಥರ ಕರ್ಮವನ್ನು ಮಾಡಿದ್ದಾರೆ. तो कहते हैं हमको नौकरी धंधे से छुड़ाओ। ಅದಕ್ಕೆ ಮತ್ತೆ ಹೇಳ್ತಾರೆ, ನಮಗೆ ಈ ದುಡಿಮೆ ವ್ಯಾಪಾರದಿಂದ ಬಿಡುಗಡೆ ಮಾಡಿ ಅಂತ. हम इस सर्विस में लग जाएंगे, ನಾವು ಈ ಸರ್ವಿಸ್ನಲ್ಲಿ ತೊಡಗಿಬಿಡ್ತೀವಿ, ये शर्त रखते हैं। ಈ ಥರ ಚಾಲೆಂಜನ್ನು ಇಡ್ತಾರೆ. बाबा भी देखेंगे, क्या देखेंगे? ಬಾಬಾನು ಸಹ ನೋಡ್ತಾರೆ. ಏನು ನೋಡ್ತಾರೆ? उनसे पोता मिल मांगेंगे। ಅವ್ರ ಹತ್ರ ಪೋತಾಮಿಲ್ಲನ್ನು ಕೇಳ್ತಾರೆ. बाबा देखेंगे ಬಾಬಾ ನೋಡ್ತಾರೆ, कि इनके पास जो पूंजी है ಅಂದರೆ ಇವ್ರ ಹತ್ರ ಏನೇ ಧನ ಸಂಪತ್ತಿ ಇದೆ वो बरोबर है। ಅದು ಮನ ಎಷ್ಟು ಬೇಕೋ ಅಷ್ಟಿದೆನಾ? नौकरी से या धंधे से जो कुछ भी इन्होंने इकट्ठा किया है ನೌಕರಿಯಿಂದ ದುಡಿಮೆ ವ್ಯಾಪಾರದಿಂದ ಇವ್ರು ಏನೆಲ್ಲ ಒಂದುಗೂಡಿಸ್ಕೊಂಡಿದ್ದಾರೆ वो इतना इनके पास है ಅವ್ರ ಹತ್ರ ಇಷ್ಟು ಇದೆನಾ कि ब्याज लेते रहें, खाते रहें ಅಂದರೆ ಬಡ್ಡಿ ತಗೊತಾ ಇರ್ತಾರೆ, ತಿಂತಾ ಇರ್ತಾರೆ, और आने जाने की ईश्वरीय सेवा में लगाते रहें। ಮತ್ತೆ ಹೋಗೋದು ಬರೋದು ಮಾಡ್ಲಿಕ್ಕೋಸ್ಕರ ಈಶ್ವರೀಯ ಸೇವೆಯಲ್ಲಿ ಉಪಯೋಗಿಸ್ತಾ ಇರಲಿ. पूरा पोता मिल जाएंगे तभी तो बाप को पता पड़ेगा। ತೋ ಇಷ್ಟು ಅವ್ರ ಹತ್ರ ಇದೆನಾ, ತೋ ಇದು ಯಾವಾಗ ಬಾಪನಿಗೆ ಗೊತ್ತಾಗುತ್ತೆ, ಯಾವಾಗ ಪೂರ್ತಿ ಪೋತಾ ಮೇಲೆ ಕೊಡ್ತಾರೆ ಅವಾಗೇ ತಂದೆ ಗೊತ್ತಾಗುತ್ತೆ ಅಲ್ವಾ? तो बाप कह देंगे अच्छा छोड़ दो, ಅವಾಗ ತಂದೆ ಹೇಳ್ತಾರೆ ಮತ್ತೆ ಅಚ್ಚ ಬಿಟ್ಬಿಡಿ ಅಂತ, लगो इसी ईश्वरीय सेवा। ನೌಕರಿಯಿಂದ ರಜಾ ತಗೊಂಬಿಡಿ. तो बोला बरोबर इनकी पूंजी है, ಅವಾಗ ಅದಕ್ಕೆ ಹೇಳಿದರು, ಮತ್ತು ಇವ್ರ ಸಮಾನ ಆಗಿರುವಂಥ ಧನ ಸಂಪತ್ತಿ ಇವ್ರ ಹತ್ರ ಇದೆನಾ, बंधन मुक्त हो सकते हैं। ಇವರು ಬಂಧನ ಮುಕ್ತರಾಗ್ಬೋದಾಗಿದೆನಾ? कोई तो बंधन मुक्त भी है। ಕೆಲವರಂತೂ ಬಂಧನ ಮುಕ್ತರೂ ಆಗಿದ್ದಾರೆ. क्या कोई जरूरी नहीं है कि नौकरी करें धंधा करें। ಇದೇನಾಯ್ತು ಅವಶ್ಯಕತೆ ಇಲ್ಲ ದುಡಿಮೆ ವ್ಯಾಪಾರವನ್ನು ಮಾಡಲೇಬೇಕು ಅಂತ. तब कहेंगे भले 500 कमाने से 500 रुपया पर माह तुम कमाओ, 8 घंटे देते रहो, ಅವಾಗ ಮತ್ತೆ ಹೇಳಲಾಗುತ್ತೆ, ಭಲೆ ನೀವು 500 ರೂಪಾಯಿ ಸಂಪಾದನೆಯನ್ನು ಮಾಡಿ 8 ಗಂಟೆ ಸೇವೆ ಮಾಡಿ, उससे तो अच्छा उन कौड़ियों को कमाने से अच्छा क्या है तुम इसी ईश्वरीय सेवा में लग जाओ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆ ಕೌಡಿಗಳ ಸಂಪಾದನೆ ಮಾಡೋದಕ್ಕಿಂತ ಒಳ್ಳೆಯದು ನೀವು ಇದೇ ಈಶ್ವರೀಯ ಸೇವೆಯಲ್ಲೇ ತೊಡಗಿಬಿಡಿ. ಅಲ್ಲಿ 8 ಗಂಟೆ ಬಿಡೋದನ್ನು ಬಿಟ್ಬಿಟ್ಟು ಎಲ್ಲ ಸೇವೆ ಎಲ್ಲ ಟೈಮ್ ಈಶ್ವರೀಯ ಸೇವೆಯಲ್ಲೇ ಹಾಕ್ಬಿಡಿ ನಿಮ್ಮದು.
तुमको कोई पैसे की कमाई का बंधन तो है नहीं, ನಿಮಗೆ ಯಾವುದೇ ದುಡ್ಡಿನ ಸಂಪಾದನೆಯ ಅವಶ್ಯಕತೆ ಅಂತೂ ಇಲ್ವೇ ಇಲ್ಲ. बहुतों को कल्याण करेंगे. ತುಂಬ ಆತ್ಮಗಳ ಕಲ್ಯಾಣವನ್ನು ಮಾಡ್ತೀರಾ. अगर बंधन मुक्त हैं तो भी बाबा सर्विसेबल देखेंगे. ಒಂದು ವೇಳೆ ಬಂಧನ ಮುಕ್ತರಾಗಿದ್ರೆ ಅವಾಗೂ ಸಹ ತಂದೆ ಸರ್ವಿಸೇಬಲನ್ನು ನೋಡ್ತಾರೆ. क्या कहा, ऐसे ही नहीं कह देंगे ಏನಂತ ಹೇಳಿದರು, ಆ ಥರ ಏನು ಹೇಳ್ಬಿಡೋದಿಲ್ಲ. कि नौकरी धंधा छोड़ दो. ನೌಕರಿ ವ್ಯಾಪಾರ ಎಲ್ಲ ಬಿಟ್ಬಿಡಿ ಅಂತ ಹೇಳೋದಿಲ್ಲ. क्या देखेंगे, ಏನಂತ ನೋಡ್ತಾರೆ, ये सर्विसेबल है, ಇವರು ಸರ್ವಿಸೇಬಲ್ ಆಗಿದ್ದಾರಾ, सर्विस करने की प्रैक्टिस है, ಇವರಲ್ಲಿ ಇಷ್ಟೊಂದು ಸರ್ವಿಸ್ ಮಾಡುವಂಥ ಪ್ರಾಕ್ಟೀಸ್ ಇದೆನಾ, अंदर से लगन है विश्व कल्याण की. ಒಳಗಡೆಯಿಂದ ಸೆಳೆತ ಇದೆನಾ ವಿಶ್ವದ ಕಲ್ಯಾಣ ಮಾಡಲಿಕ್ಕೋಸ್ಕರ. अगर ये लगन नहीं है ಒಂದು ವೇಳೆ ಈ ಸೆಳೆತ ಇಲ್ಲ ಅಂದರೆ तो कहेंगे तुमको माया खा जाएगी. ಅವಾಗ ಮತ್ತೆ ಹೇಳ್ತಾರೆ ಇವರಿಗೆ ಮಾಯೆ ನುಂಗ್ಬಿಡುತ್ತೆ ಅಂತ. क्या तुम बेकार बैठेंगे तो ಅಂದರೆ ನೀವು ಹಾಗೆ ಸುಮ್ಮನೆ ವೇಸ್ಟಾಗಿ ಕುತ್ಕೊಂಡ್ರೆ वर्कशॉप बन जाएगा. एम्प्टी माइंड किसका वर्कशॉप ಯಾವ ವರ್ಕ್ಶಾಪ್ ಆಗುತ್ತೆ, ಫ್ರೀ ಮೈಂಡ್ ಏನಿದೆ ಅದು ಯಾರ ಅಂಗಡಿ ಆಗೋಗುತ್ತೆ, है, शैतान का वर्कशॉप बन जाता है. ಶೈತಾನಿನ ಕೆಲಸದ ಮನೆ ಆಗೋಗುತ್ತೆ. सर्विसेबल देखेंगे तो राय देंगे. ಸರ್ವಿಸೇಬಲ್ ಅಂತ ನೋಡಿದರೆ ಮತ್ತೆ ಅವರು ಸಲಹೆಯನ್ನು ಕೊಡ್ತಾರೆ. सर्विसेबल बच्चों को ಸರ್ವಿಸೇಬಲ್ ಮಕ್ಕಳಿಗೆ कहनी क्या होगी, ಸರ್ವಿಸೇಬಲ್ ಮಕ್ಕಳ ಗುರುತೇ ಏನಾಗಿರುತ್ತೆ, जो सर्विसेबल बच्चे होंगे ಯಾರು ಸರ್ವಿಸೇಬಲ್ ಮಕ್ಕಳಾಗಿರ್ತಾರೆ उनकी क्या निशानी होगी, ಅವ್ರದ್ದು ಏನು ಗುರುತಾಗಿರುತ್ತೆ, हाँ? बंधन मुक्त होंगे. ಯಾರೋ ಹೇಳಿದ್ರು ಬಂಧನ್ ಮುಕ್ತರಾಗಿರ್ತಾರೆ ಅಂತ. आप याद करेंगे नहीं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ತಂದೆ ನೆಂಟಿನಲ್ಲಿ ಇರ್ತಾರ, ಬಂಧನ್ ಮುಕ್ತರಾಗಿರ್ತಾರ, नहीं. ಆ ರೀತಿ ಅಲ್ಲ. सेवा तो बहुत से लगे रहते हैं और डिसर्विस भी करते रहते हैं. ತುಂಬ ಜನಗಳಂತೂ ಸೇವೆಯಲ್ಲೂ ತೊಡಗಿರ್ತಾರೆ, ಡಿಸರ್ವಿಸು ಮಾಡ್ತಾ ಇರ್ತಾರೆ. जो मन में आया सो ही बोलते रहते हैं. ಏನು ಮನಸ್ಸಲ್ಲಿ ಬರುತ್ತೋ ಅದನ್ನೇ ಮಾಡ್ತಾರೆ, ನೋಡೋದೇ ಇಲ್ಲ. श्रीमत के अनुकूल बोल रहे हैं या श्रीमत के बरखिलाफ बोल रहे हैं. ಅಂದರೆ ನಾವು ಶ್ರೀಮತದ ಅನುಕೂಲವಾಗಿ ಹೇಳ್ತಾ ಇದ್ದೀವ, ನಾವು ಶ್ರೀಮತದ ವಿಪರೀತವಾಗಿ ಹೇಳ್ತಾ ಇದ್ದೀವೋ ನೋಡೋದೇ ಇಲ್ಲ. वो समझते हैं हम सेवा में. ಅವರಂತೂ ತಿಳ್ಕೊತಾರೆ, ಹಾಂ ನಾವಂತೂ ಸೇವೆಯಲ್ಲಿದ್ದೀವಿ ಅಂತ. जब कुछ आए या ना आए, ರಿಸಲ್ಟ್ ಏನಾದರೂ ಬರಲಿ ಅಥವಾ ಬರದೇ ಇರಲಿ, उनकी निशानी बताइए. ಅವ್ರ ಗುರ್ತನ್ನು ಹೇಳಿದರು. जो सर्विसेबल बच्चे होंगे ಯಾರು ಸರ್ವಿಸೇಬಲ್ ಮಕ್ಕಳಾಗಿರ್ತಾರೆ उनको जहाँ तहाँ बुलाते रहेंगे. ಅವರನ್ನ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲೆಲ್ಲ ಕರಿತಾ ಇರ್ತಾರೆ. यहाँ आकर के सेवा करो, ಇಲ್ಲಿ ಬಂದ್ಬಿಟ್ಟು ಸೇವೆಯನ್ನು ಮಾಡಿ, यहाँ आकर के सेवा करो. ಇಲ್ಲಿ ಬಂದ್ಬಿಟ್ಟು ಸೇವೆಯನ್ನು ಮಾಡಿ. क्या निशानी बताइए. ಅವ್ರ ಗುರ್ತನ್ನ ಏನಂತ ಹೇಳಿದರು, सर्विसेबल बच्चों को जहाँ तहाँ बुलावा आता रहेगा. ಸರ್ವಿಸೇಬಲ್ ಮಕ್ಕಳು ಯಾರೇ ಇರ್ತಾರೆ ಅವರಿಗೆ ಎಲ್ಲ ಕಡೆ ಕರಿತಾ ಇರ್ತಾರೆ. तो समझना चाहिए ಮತ್ತೆ ತಿಳ್ಕೊಬೇಕಾಗಿದೆ, जिसको जास्ती बुलावा आता है ಯಾರಿಗೆ ತುಂಬ ಜಾಸ್ತಿ ಕರೆ ಬರುತ್ತೆ ಎಲ್ಲ ಕಡೆಯಿಂದ सेवा पे फील्ड पे जाने के लिए, ಸೇವೆಯ ಫೀಲ್ಡ್ನಲ್ಲಿ ಹೋಗ್ಲಿಕ್ಕೋಸ್ಕರ, वो हमसे जास्ती ऐसा है, हमसे जास्ತಿ सर्विसेबल है, ಅವರು ನಮಗಿಂತ ಜಾಸ್ತಿ ಸರ್ವಿಸೇಬಲ್ ಆಗಿದ್ದಾರೆ, हमसे जास्ती अच्छा महारथी है. ಅವರು ನಮಗಿಂತ ಒಳ್ಳೆ ಮಹಾರಥಿ ಆಗಿದ್ದಾರೆ. स्कूल में स्टूडेंट जानते तो है ना, ಸ್ಕೂಲ್ನಲ್ಲಿ ಸ್ಟೂಡೆಂಟ್ಗಳು ತಿಳ್ಕೊತಾರೆ ಅಲ್ವಾ, ये अच्छा स्टूडेंट है, ಇವರು ಒಳ್ಳೆ ಸ್ಟೂಡೆಂಟ್ ಆಗಿದ್ದಾರೆ, हम डल स्टूडेंट, ನಾವು ಡಲ್ ಸ್ಟೂಡೆಂಟ್ ಆಗಿದ್ದೀವಿ. ये अच्छा प्रैक्टिकल में आगे जाता है ಇವರು ಪ್ರಾಕ್ಟಿಕಲ್ನಲ್ಲಿ ತುಂಬ ಮುಂದೆ ಹೋಗ್ತಾರೆ, और हमारा प्रैक्टिकल उतना अच्छा नहीं. ಮತ್ತು ನಮ್ಮದು ಪ್ರಾಕ್ಟಿಕಲ್ ಅಷ್ಟು ಚೆನ್ನಾಗಿಲ್ಲ. आपस में भी तो पता लग जाता है ना. ಪರಸ್ಪರದಲ್ಲೂ ಸಹ ಗೊತ್ತಾಗ್ಬಿಡುತ್ತೆ ಅಲ್ವಾ. तो ये कोई कॉमन सत्संग नहीं है. ಮತ್ತು ಇದು ಯಾವುದೇ ಕಾಮನ್ ಆಗಿರುವಂಥ ಸತ್ಸಂಗ ಆಗಿಲ್ಲ. क्या इसमें से ना बोल बोल करने से कुछ नहीं होता. ಮತ್ತು ಇದರಲ್ಲಿ ಕೇವಲ ವಟ ವಟ ಅಂತ ಹೇಳೋದ್ರಿಂದ ಏನೂ ಆಗೋದಿಲ್ಲ. यहाँ तो सब प्रैक्टिकल है. ಇಲ್ಲಂತೂ ಎಲ್ಲ ಪ್ರಾಕ್ಟಿಕಲ್ ಆಗಿದೆ. भक्ति मार्ग में प्रैक्टिकल नहीं होता. ಭಕ್ತಿ ಮಾರ್ಗದಲ್ಲಿ ಪ್ರಾಕ್ಟಿಕಲ್ ಆಗಿರೋದಿಲ್ಲ, मार्ग में सब कुछ प्रैक्टिकल है. ಆದರೆ ಜ್ಞಾನ ಮಾರ್ಗದಲ್ಲಿ ಎಲ್ಲ ಪ್ರಾಕ್ಟಿಕಲ್ ಆಗಿದೆ. सत्य माना ही सत्य बोलने वाला. ಸತ್ಯ ಅಂದ್ರೇನೆ ಸತ್ಯ ಹೇಳುವಂಥವ್ರು. सत्य किसको कहें, ಸತ್ಯ ಅಂತ ಯಾವುದಕ್ಕೆ ಹೇಳಲಾಗುತ್ತೆ, जो सच्चा बोलने वाला है वही सत्य है. ಯಾರು ಸತ್ಯ ಹೇಳುವಂಥವ್ರಾಗಿದ್ದಾರೆ ಅವರೇ ಸತ್ಯ ಆಗಿದ್ದಾರೆ. हम श्रीमत पर आपको ये समझाते ನಾವು हैं. ಶ್ರೀಮತದಿಂದ ನಿಮಗೆ ಈ ಮಾತನ್ನೆಲ್ಲ ತಿಳಿಸ್ತೀವಿ.
हम ये नहीं कहते कि ये बात हम बता रहे हैं तुमको, ನಾವು ಈ ಥರ ಹೇಳೋದಿಲ್ಲ, ಈ ಮಾತನ್ನ ನಾವು ನಿಮಗೆ ಹೇಳ್ತಾ ಇದ್ದೀವಿ ಅಂತ. ये हमारा ज्ञान है, हम तुमको सुना रहे ಇದು हैं. ನಮ್ಮ ಜ್ಞಾನ ಆಗಿದೆ, ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಆ ಥರ ಅಲ್ಲ. नहीं, हमको ईश्वर सुनाने वाला. ನಮಗೆ ಹೇಳುವಂಥವ್ರು ಯಾರಾಗಿದ್ದಾರೆ? ಈಶ್ವರ ಆಗಿದ್ದಾರೆ. ईश्वर की मत तुमको अभी मिलती है. ಈಶ್ವರನ ಮತ ಇವಾಗ ನಿಮಗೆ ಸಿಗುತ್ತೆ. बाप कहते हैं बच्चे तुमको अभी वापस जाना है. ತಂದೆ ಹೇಳ್ತಾರೆ, ಮಕ್ಕಳೇ ಇವಾಗ ನಿಮಗೆ ವಾಪಸ್ ಹೋಗ್ಬೇಕಾಗಿದೆ. हाँ वापस जाना है. ಎಲ್ಲಿ ವಾಪಸ್ ಹೋಗ್ಬೇಕಾಗಿದೆ? हैं? वापस जाना है. कहाँ वापस जाना है? ಏನಂತ ಹೇಳಿದ್ರು? ವಾಪಸ್ ಹೋಗ್ಬೇಕಾಗಿದೆ ಅಂದ್ರೆ ಎಲ್ಲಿ ವಾಪಸ್ ಹೋಗ್ಬೇಕಾಗಿದೆ? नहीं, यज्ञ के आदि में जिस दुनिया में थे ಆ ಥರ ಅಲ್ಲ. ಯಜ್ಞದ ಆರಂಭದಲ್ಲಿ ಯಾವ ಪ್ರಪಂಚದಲ್ಲಿ ಇದ್ವಿ उसी दुनिया में वापस जाना है. ಅದೇ ಪ್ರಪಂಚದಲ್ಲಿ ವಾಪಸ್ ಹೋಗ್ಬೇಕಾಗಿದೆ. कौन सी दुनिया में थे यज्ञ के आदि? ಯಜ್ಞದ ಆದಿಯಲ್ಲಿ ಯಾವ ಪ್ರಪಂಚದಲ್ಲಿ ಇದ್ವಿ ನಾವು? हैं? हाँ नहीं, यज्ञ के आदि में ब्राह्मणों की जो एडवांस पार्टी अभी है, ಯಜ್ಞದ ಆದಿಯಲ್ಲಿ ಅಂದ್ರೆ ಬ್ರಾಹ್ಮಣರ ಅಡ್ವಾನ್ಸ್ ಪಾರ್ಟಿ ಏನಿದೆ ಇವಾಗ, वो एडवांस पार्टी के बच्चे कहाँ थे? ಆ ಅಡ್ವಾನ್ಸ್ ಪಾರ್ಟಿಯ ಮಕ್ಕಳು ಎಲ್ಲಿದ್ರು ಅವಾಗ? संगम युग के आदि में ಸಂಗಮ ಯುಗದ ಆರಂಭದಲ್ಲಿ. कहाँ थे? ಕೇಳ್ತಾ ಇದ್ದಾರೆ ಬಾಬಾ, ಎಲ್ಲಿದ್ರು? राम बाप के साथ ही गए। राम बाप के साथ ही रहेंगे. ರಾಮ ತಂದೆ ಜೊತೆಯಲ್ಲೇ ಇರ್ತಾರೆ. वहीं थे, ಮೊದಲು ಸಹ ಅಲ್ಲೇ ಇದ್ರು, उसी दुनिया में थे, सूर्यवंशी ಅದೇ थे. ಪ್ರಪಂಚದಲ್ಲಿದ್ರು, ಸೂರ್ಯವಂಶಿಗಳಾಗಿದ್ರು. कोई ज्यादा नजदीक थे, कोई थोड़े कम नजदीक. ಕೆಲವ್ರು ಜಾಸ್ತಿ ಹತ್ರ ಇದ್ರು, ಕೆಲವ್ರು ಕಡಿಮೆ ಹತ್ರ ಇದ್ರು. सबको वापस जाना है. ಎಲ್ಲರಿಗೂ ವಾಪಸ್ ಹೋಗ್ಬೇಕಾಗಿದೆ. उसी दुनिया में वापस जाना है. ಅದೇ ಪ್ರಪಂಚದಲ್ಲಿ ವಾಪಸ್ ಹೋಗ್ಬೇಕಾಗಿದೆ. बाप का घर कौन सा है? ತಂದೆಯ ಮನೆ ಯಾವ್ದಾಗಿದೆ? शांति धाम. शांति देवा कौन है? ಶಾಂತಿಧಾಮ ಆಗಿದೆ. ಶಾಂತಿ ದೇವ ಯಾರಾಗಿದ್ದಾರೆ? एक है शांति देवा, ಒಬ್ರಾಗಿದ್ದಾರೆ ಶಾಂತಿ ದೇವ, एक है सुख देवा. ಒಬ್ರಾಗಿದ್ದಾರೆ ಸುಖದೇವ. विष्णु को क्या कहेंगे? ಮತ್ತೆ ಅವ್ರು ಬೇರೆಯವ್ರಿಗೆ ಏನಂತ ಹೇಳ್ತಾರೆ? सुख देवा. ಸುಖದೇವ. और शंकर जी को क्या कहेंगे? शांति देव। शांति. ಶಂಕರನ್ಗೆ ಹೇಳಲಾಗುತ್ತೆ ಶಾಂತಿ ದೇವ ಅಂತ, ವಿಷ್ಣುಗೆ ಹೇಳಲಾಗುತ್ತೆ ಸುಖದೇವ ಅಂತ. दुनिया में कुछ भी होता रहे अपने मस्त. ಪ್ರಪಂಚದಲ್ಲಿ ಏನೇ ಆಗ್ತಾ ಇರಲಿ ಅವರು ತಮ್ಮ ಮಸ್ತನಲ್ಲಿ ಇರ್ತಾರೆ. पार्वती याद दिलाती, अरे इतना दुखी है, ಅವಾಗ ಪಾರ್ವತಿ ನೆನ್ಪು ಮಾಡಿಸ್ತಾರೆ, ಅರೆ ಇಷ್ಟೊಂದು ದುಃಖಿ ಆಗಿದ್ದಾರೆ, इतना परेशान है, कुछ तो रहम करो. ಇಷ್ಟೊಂದು ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಇಷ್ಟೊಂದು ದುಃಖಿ ಆಗಿದ್ದಾರೆ, ಏನಾದರೂ ಸ್ವಲ್ಪನಾದರೂ ದಯೆ ತೋರಿಸಿ, ಕರುಣೆ ತೋರಿಸಿ ಅಂತ ಹೇಳ್ತಾರೆ ಪಾರ್ವತಿ. तो पार्वती वैष्णो देवी ಮತ್ತೆ ಪಾರ್ವತಿ ಅಂತೂ ಆಗಿದ್ದಾರೆ ವೈಷ್ಣವಿ ದೇವಿ. वो सुखधाम में खींचना चाहती, ಅವರು ಸುಖಧಾಮದಲ್ಲಿ ಎಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. और वो खींच खींच के कहाँ ले जाती? ಆದರೆ ಅವರು ಎಳೆದು ಎಳೆದು ಎಲ್ಲಿ ಕರ್ಕೊಂಡು ಹೋಗ್ತಾರೆ? शांति धाम में ले जाती. ಶಾಂತಿಧಾಮದಲ್ಲಿ ಕರ್ಕೊಂಡು ಹೋಗ್ತಾರೆ. एक है शांति देवा, ಒಬ್ಬರಾಗಿದ್ದಾರೆ ಶಾಂತಿ ದೇವ, एक है सुखदेव. सुखदेव ಮತ್ತೆ ಇನ್ನೊಬ್ಬರಾಗಿದ್ದಾರೆ ಸುಖದೇವ. शास्त्रों में नाम भी तो है सुखदेव. ಶಾಸ್ತ್ರಗಳಲ್ಲಿ ಹೆಸರು ಸಹ ಇದೆ ಅಲ್ವಾ, ಸುಖದೇವ ಅಂತ. है? सुखदेव जी। हाँ. सुखदेव जी महाराज। 3 जनवरी 1968 की वाणी का दूसरा पेज. अब बेहद का सुख का वर्षा देने वाला बाप आया हुआ है, ಇವಾಗ ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡುವಂತ ತಂದೆ ಬಂದಿದ್ದಾರೆ. उससे बेहद के सुख का वर्षा ले लो. ಅವರಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ತಗೊಳ್ಳಿ. क्या? एक तरफ सुना दिया दुनिया का विनाश होने वाला 8-10 वर्ष. ಏನಂತ ಹೇಳಿದ್ರು? ಒಂದ್ ಕಡೆ ಅಂತೂ ಹೇಳ್ಬಿಟ್ರು ಪ್ರಪಂಚದ ವಿನಾಶ ಆಗ್ತಾ ಇದೆ 8-10 ವರ್ಷಗಳಲ್ಲಿ ಅಂತ. और फिर क्या सुनाते? ಮತ್ತೆ ಇನ್ನೊಂದು ಕಡೆ ಏನಂತ ಹೇಳ್ತಾರೆ? विनाश तो होने वाला है, ವಿನಾಶ ಅಂತೂ ಆಗ್ಬೇಕಾಗಿದೆ, लेकिन जो 8-10 वर्ष रहे हैं ಆದ್ರೆ ಏನ್ 8-10 ವರ್ಷಗಳು ಉಳಿದಿದೆ, उसमें बेहद का वर्षा ले लो सुख का. ಅದರಲ್ಲಿ ಸುಖದ ಬೇಹದ್ದಿನ ಆಸ್ತಿಯನ್ನ ತಗೊಂಬಿಡಿ. है ना? ಅಂದ್ರೆ बाप आया हुआ है नर से नारायण बनाने. ಅಂದ್ರೆ ತಂದೆ ಅಂತೂ ಬಂದಿದ್ದಾರೆ ನರನಿಂದ ನಾರಾಯಣ ಮಾಡ್ಲಿಕ್ಕೋಸ್ಕರ. ये राजयोग है ना? ಇದು ರಾಜಯೋಗ ಆಗಿದೆ ಅಲ್ವಾ? तो राजयोग से विश्व की बादशाही, विश्व के राजापने की बादशाही मिलती ಮತ್ತೆ है. ರಾಜಯೋಗದಿಂದ ವಿಶ್ವದ ಆಸ್ತಿ ಸಿಗುತ್ತೆ, ವಿಶ್ವದ ರಾಜ ಆಗುವಂತ ಆಸ್ತಿ ಸಿಗುತ್ತೆ.
जो विश्व का राजा बनेगा ಮತ್ತು ಯಾರು ವಿಶ್ವದ ರಾಜ ಆಗ್ತಾರೆ वो सबसे जास्ती सुखी रहेगा, ಅವ್ರು ಎಲ್ಲರಿಗಿಂತ ಜಾಸ್ತಿ ಸುಖಿ ಆಗಿರ್ತಾರ, या दूसरे जो प्रजावर्ग में आने वाली आत्माएं होंगी वो ज्यादा सुखी ಅಥವಾ रहेंगी। ಯಾರು ಬೇರೆಯವರು ಪ್ರಜಾವರ್ಗದಲ್ಲಿ ಬರುವಂತ ಆತ್ಮಗಳಾಗಿರ್ತಾರೆ ಅವ್ರು ಜಾಸ್ತಿ ಸುಖಿ ಆಗಿರ್ತಾರ. कहते हैं आधा में जाम आधा में नहीं। ಹೇಳ್ತಾರೆ ಅರ್ಧದಲ್ಲಿ ರಾಜ ಅರ್ಧದಲ್ಲಿ ಪ್ರಜೆಗಳು ಅಂತ. आधे में राजा रानी और उनका परिवार ಅರ್ಧದಲ್ಲಿ ರಾಜ ರಾಣಿ ಮತ್ತೆ ಅವ್ರ ಪರಿವಾರ पलता है। ಪಾಲನೆಯನ್ನ ತಗೊಂತಾರೆ. क्या राज परिवार आधे खर्चे में पलता है ರಾಜ್ ಪರಿವಾರ ಏನಿದೆ ಇದು ಅರ್ಧದಲ್ಲಿ ಪಾಲನೆ ತಗೊಳುತ್ತೆ, और आधे खर्चे में सारी रैयत पलती ಮತ್ತೆ ಇನ್ನು ಅರ್ಧ ಖರ್ಚು ಏನಿದೆ ಅದರಲ್ಲಿ ಎಲ್ಲ ಪ್ರಜೆಗಳ ಪಾಲನೆ ನಡೆಯುತ್ತೆ. है। तो कितना सुख होता होगा। ಮತ್ತೆ ಎಷ್ಟೊಂದು ಸುಖ ಇರುತ್ತೆ ಅಲ್ಲಿ. एक जन्म की बात है या अनेक जन्मों की बात ಮತ್ತೆ है? ಇದು ಒಂದು ಜನ್ಮದ ಮಾತಾಗಿದೆನಾ ಅಥವಾ ಅನೇಕ ಜನ್ಮದ ಮಾತಾಗಿದೆನಾ? अनेक जन्मों की बात है। बाप आकर के ಅನೇಕ ಜನ್ಮಗಳ ಮಾತಾಗಿದೆ. बेहद का वर्षा देते हैं। ತಂದೆ ಬಂದ್ಬಿಟ್ಟು ಬೇಹದ್ದಿನ ಆಸ್ತಿಯನ್ನ ಕೊಡ್ತಾರೆ. बेहद का बाप है ना। ಬೇಹದ್ದಿನ ತಂದೆ ಆಗಿದ್ದಾರೆ ಅಲ್ವಾ? कल्प कल्प में तुमको मिलता ही आया है। ಕಲ್ಪ ಕಲ್ಪದಲ್ಲಿ ನಿಮ್ಗೆ ಸಿಗ್ತಾನೆ ಬಂದಿದೆ. क्या एक बार की बात नहीं। ಮತ್ತೆ ಇದು ಕೇವಲ ಒಂದು ಸಮಯದ ಮಾತಲ್ಲ. ये वर्षा यहाँ अगर ले लिया ಈ ಆಸ್ತಿಯನ್ನ ಒಂದ್ ವೇಳೆ ಇಲ್ಲಿ ತಗೊಂಡ್ಬಿಟ್ರೆ तो कल्प कल्प के लिए भी मिलता आया और कल्प कल्प मिलता ಮತ್ತೆ ಈ ಕಲ್ಪ ಕಲ್ಪದಲ್ಲೂ ಸಿಗ್ತಾ ಬಂದಿದೆ, ಮತ್ತೆ ಮುಂದೇನು ಕಲ್ಪ ಕಲ್ಪದಲ್ಲಿ ಸಿಗ್ತಾ ಇರುತ್ತೆ. क्योंकि स्वर्ग की स्थापना तो कल्प कल्प होती है ना। ಯಾಕೆಂದ್ರೆ ಸ್ವರ್ಗದ ಸ್ಥಾಪನೆ ಅಂತೂ ಕಲ್ಪ ಕಲ್ಪದಲ್ಲೂ ಸಹ ಆಗುತ್ತೆ ಅಲ್ವಾ? कि एक ही बार होती है। ಅಥವಾ ಒಂದೇ ಸತಿ ಆಗುತ್ತಾ? हर कल्प के आदि में ಪ್ರತಿಯೊಂದು ಕಲ್ಪದ ಆದಿಯಲ್ಲಿ स्वर्ग की स्थापना होती है। ಸ್ವರ್ಗದ ಸ್ಥಾಪನೆ ಆಗುತ್ತೆ. तो जिनको वो स्वर्ग का वर्षा मिलना होता ಮತ್ತೆ है ಯಾರಿಗೆ ಆ ಸ್ವರ್ಗದ ಆಸ್ತಿ ಸಿಗ್ಬೇಕಾಗಿರುತ್ತೆ वो अब पक्का हो रहा है। ಅದು ಇವಾಗ ಪೂರ್ತಿ ಆಗುತ್ತೆ. ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 758, ಸುರುಂಗ ನೇಪಾಲ್, ಮುರಳಿ ತಾರೀಖ್ 3/1/1968, ನುಡಿಸಿರುವಂಥ ತಾರೀಖ್ 14/9/2007. ಓಂ ಶಾಂತಿ.